ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರಯಾಣವನ್ನ ಮಾಡಿದ್ದಾರೆ. ಇವತ್ತು ದೆಹಲಿಗೆ ಹೋಗಿ ನಾಳೆ ಒಂದು ಮಹತ್ವದ ಕಾರ್ಯಕ್ರಮ ಇದೆ, ಒಂದು ಸಭೆ ಇದೆ. ಆ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಿದ್ದಾರೆ. CWC ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಸಹಜವಾಗಿ ಕುತೂಹಲ ಇದೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಪ್ರಮುಖವಾಗಿ ಕರ್ನಾಟಕದ ವಿಚಾರ ಅಂತ ಬಂದಾಗ ಸಿಎಂ ಬದಲಾವಣೆ ವಿಚಾರ ಏನಾದರೂ ಫೈನಲ್ ಆಗುತ್ತಾ? ಅದರ ಜೊತೆಗೆ 2 ದಿನ DCM DK ಶಿವಕುಮಾರ್ ದೆಹಲಿಯಲ್ಲಿ ಇದ್ರೂ ಕೂಡ ರಾಹುಲ್ ಗಾಂಧಿ ಮೀಟ್ ಆಗಲಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಮೀಟ್ ಆಗ್ತಾರೆ, ಭೇಟಿ ಆಗ್ತಾರೆ, ಬಟ್ DK ಶಿವಕುಮಾರ್ ಅವರಿಗೆ ಮೀಟ್ ಆಗಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ಮೌನ ಯಾಕೆ ಅನ್ನುವಂಥದ್ದು. ಆಮೇಲೆ ಇತ್ತೀಚೆಗೆ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟನ್ನು, ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈ ಕ್ರಾಂತಿ ಏನು ಹೇಳ್ತಿದ್ದಿಲ್ಲ, ಸದ್ಯಕ್ಕೆ ತಣ್ಣಗಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ನಾನು ಕಾರ್ಯಕರ್ತನಾಗಿಯೇ ಇರ್ತೀನಿ ಅನ್ನುವಂಥ ಹೇಳಿಕೆಯನ್ನು ನೋಡ್ತಾ ಇದ್ರೆ ಮುಂದಿನ ಅವಧಿಯಲ್ಲಿ CM ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಏನು ಬದಲಾವಣೆ ಆಗಬಹುದು, ಮುಂದಿನ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ DK ಶಿವಕುಮಾರ್ ಏನು ಮಾಡಬಹುದು ಅಂತೇಳಿ. ಬಟ್ ಎರಡೂ ಕಡೆಯಿಂದ ಸಿದ್ದರಾಮಯ್ಯ ಬಣ ಮತ್ತು DK ಶಿ ಬಣ ಕಾದು ನೋಡುವಂಥ ತಂತ್ರಕ್ಕೆ ಮುಂದಾಗ್ತಿದ್ದಾರಾ? ಜನವರಿ 15 ಮುಗ್ದಾದ ನಂತರ, ಸಂಕ್ರಮಣ ಆದಮೇಲೆ ನೋಡೋಣ ಅನ್ನುವಂಥ ಲೆಕ್ಕಾಚಾರ ಇದೆಯಾ? ಯಾಕೆ ಹೈಕಮಾಂಡ್ ಮೌನವನ್ನು ವಹಿಸಿದೆ? ಈ ರೀತಿ ಮನೆ ಜಗಳ ಬೀದಿಗೆ ಬಂದಿದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಇರೋದು ಯಾಕೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. CWC ಮೀಟಿಂಗ್, ಸಿದ್ದು ಕೌತುಕ. CM ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ನಾಳೆ ಒಂದು ಮಹತ್ವದ ಸಭೆ ಆಗತ್ತೆ. ಆ ಸಭೆಗೆ CM ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇರುವಂಥ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ತೆರಳಿದ್ದಾರೆ. ಸೊ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಇದೆ. ಮಹತ್ವದ CWC ಸಭೆಯಲ್ಲಿ CM ಕುರ್ಚಿಯ ಚರ್ಚೆ ಆಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಶಂಕೆ ಇದೆ. ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ದೆಹಲಿಗೆ ಹೊರಟಿದ್ದಾರೆ. CWC ಸದಸ್ಯರ ಜೊತೆ ಕೈ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಜೊತೆಗೆ ರೇವಂತ್ ರೆಡ್ಡಿ ಅವರು ಕೂಡ ಇರ್ತಾರೆ. ಇನ್ನು ಹಿಮಾಚಲ ಪ್ರದೇಶದ CM ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕದ CM ಕುರ್ಚಿಯ ಗಲಾಟೆಯ ಮಧ್ಯೆ, ಈ ಒಂದು ಕುರ್ಚಿಯ ಕಿತ್ತಾಟದ ಮಧ್ಯೆ ಈ ಒಂದು ಸಭೆ ನಡೀತಾ ಇರೋದು ಸಹಜವಾಗಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈ ಕರ್ನಾಟಕದ ವಿಚಾರವನ್ನು ಬಿಟ್ಟು ಬೇರೆ ವಿಚಾರದ ಬಗ್ಗೆ ಚರ್ಚೆ ಆಗತ್ತಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಹಜವಾಗಿ ಕುತೂಹಲ ಇರುವಂಥದ್ದು DK ಶಿವಕುಮಾರ್ ಅವರಿಗೆ ಯಾಕೆ ಆಹ್ವಾನ ಇರಲಿಲ್ಲ ಅನ್ನೋದು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿಯ ಬಹುಶಃ ಈ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಿಕ ಆಗತ್ತಾ? ಯಾಕೆ ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಅಂತೇಳಿ? ಏನೋ ಒಂದು ನಿರ್ಧಾರಕ್ಕೆ ಬರಬಹುದಾಗಿತ್ತಲ್ವಾ? ಯಾಕೆ ಈ ರೀತಿ ಡಿಲೇ ಆಗ್ತಾ ಇದೆ? ಏನು ಸಂದೇಶವನ್ನು ಇವರು ಕೊಡ್ತಿದ್ದಾರೆ? ಅಥವಾ ಈ ರೀತಿಯಾಗಿ ಗುದ್ದಾಡ್ಕೊಂಡೆ ಅವರವರ ಪಾಡಿಗೆ ಸೈಲೆಂಟ್ ಇರಬೇಕಂತನಾ, ಅಥವಾ ಸರಿಯಾದ ಸಮಯ ನೋಡಿ ನಿರ್ಧಾರ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರನ, ಅಥವಾ ಈ ರೀತಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇರೋದು ಇದು ಒಂದು ಸ್ಟ್ರಾಟರ್ಜಿನ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಹುಶಃ ನಾಳೆ ನಡೆಯುವಂಥ ಸಭೆ ಇದೆಯಲ್ಲ, ಬಹುಶಃ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಅಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜನವರಿ 15 ಆದ ನಂತರ, ಸಂಕ್ರಮಣ ಆದ ನಂತರ ಏನೋ ಒಂದು ನಿರ್ಧಾರ ಆಗುತ್ತೆ. ಎಲ್ಲಿಯ ತನಕ ತಾಳ್ಮೆ ಇರುತ್ತೆ DK ಶಿವಕುಮಾರ್ ಅವರಿಗೆ ಅನ್ನೋದು. ಪ್ರತಿ ಬಾರಿ ಹೋಗ್ತಾರೆ, ರಾಹುಲ್ ಗಾಂಧಿ ಅವರು ಮೀಟ್ ಆಗ್ತಾ ಇಲ್ಲ, ವಾಪಸ್ ಹಂಗೆ ಬರ್ತಾರೆ, ಬಂದು ನಾನು ಕಾರ್ಯಕರ್ತನಾಗೇ ಇರ್ತೀನಿ ಅನ್ನುವಂಥ ಆ ಬೇಸರದ ನುಡಿಗಳನ್ನು, ಆ ಮಾತುಗಳನ್ನು ನೋಡ್ತಾ ಇದ್ರೆ ಏನೋ ದೊಡ್ಡ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ JDS ವಕ್ತಾರರಾಗಿರುವಂಥ ನರಸಿಂಹಮೂರ್ತಿ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ AAP ವಕ್ತಾರರಾಗಿರುವಂಥ ಡಾಕ್ಟರ್ K ಶಿವಕುಮಾರ್, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ BJP ವಕ್ತಾರರು ಕೂಡ ನಮ್ಮ ಡಿಬೇಟಲ್ಲಿ ಜಾಯ್ನ್ ಆಗ್ತಾರೆ. ನಾನು ನೇರವಾಗಿ ದರ್ಶನ್ ಹತ್ರ ಹೋಗ್ತೀನಿ. ಸರ್, ನಾಳೆ ಒಂದು ಮಹತ್ವದ ಸಭೆ ಆಗ್ತಾ ಇದೆ. ಈ ಕುರ್ಚಿಯ ವಿಚಾರವಾಗಿ ಏನಾದರೂ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ? ಯಾವ ಕಾರಣಕ್ಕಾಗಿ ಸಭೆ ನಡೀತಿರಬಹುದು ಅಂತ? ಸಾಮಾನ್ಯವಾಗಿ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ CWC ಮೀಟಿಂಗ್ಗಳು ನಡೀತಾ ಇರ್ತವೆ. ಆ ಒಂದು ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ಈ ಬಾರಿ ಯಾವ್ಯಾವ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ.
ಈ ಒಂದು CWC ಅಂತಂದರೆ ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಬಿಫೋರ್ DK ಶಿವಕುಮಾರ್ ಅವರೇ ಇಲ್ಲೇ ಕರ್ನಾಟಕದಲ್ಲೇ ಆರ್ಗನೈಸ್ ಮಾಡಿದರು ಗಾಂಧಿ ಭಾರತ ಅನ್ನುವಂಥ ಕಾರ್ಯಕ್ರಮ, ಜೈ ಬಾಪು ಜೈ ಭೀಮ್ ಜೈ ಗಾಂಧಿ ಅನ್ನುವಂಥ ಕಾರ್ಯಕ್ರಮ. ಆ ಒಂದು ಸಂದರ್ಭದಲ್ಲೇ CWC ಮೀಟಿಂಗ್, ಅವತ್ತು ಮೀಟಿಂಗ್ ಮುಗಿದು ಅವತ್ತಿನ ರಾತ್ರಿ ಮನಮೋಹನ್ ಸಿಂಗ್ ಅವರು ನಿಧನರಾಗ್ತಾರೆ ಅವತ್ತಿನ ದಿನ. ಹಾಗೆಯೇ ಇವತ್ತು ದೆಹಲಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. CWC ಅಂತಂದರೆ ಆ್ಯಸ್ ಯೂಶ್ವಲ್ ಆಗಿ ನಮಗೆ ಇವಾಗ ಮುಂಬರುವಂಥ ಚುನಾವಣೆಗಳು ಸಮೇತ ಇದೆ. ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ, ಕೇರಳ ಚುನಾವಣೆ ಇದೆ, ಮತ್ತು ತಮಿಳುನಾಡು ಚುನಾವಣೆ ಇದೆ. ಕರ್ನಾಟಕದ ವಿಚಾರಕ್ಕೆ ಬರಬೇಕಂತಂದ್ರೂ ಇಲ್ಲೂ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಅಥವಾ ಇವತ್ತೇನು ನಮ್ಮ GBAನ ಮಾಡಿದ್ದೀವಿ ಅದ್ರ ಚುನಾವಣೆಗಳು, ಹಾಗೆ ಅನೇಕ ವಿಚಾರಗಳು ಇವತ್ತು ಸೆಷನ್ನಲ್ಲಿ ನಮಗೆ ಮಾತನಾಡುವಂಥ ಅವಕಾಶಗಳು ದೇಶದಲ್ಲಿ ನಡೀತಾ ಇರ್ತಕ್ಕಂತಹ ಘಟನಾವಳಿಗಳ ಮೇಲೆ ದೇಶದ ಸಂಸತ್ನಲ್ಲಿ ಚರ್ಚೆಗಳಾಗಬೇಕಿತ್ತು. ಆದರೆ ಇವರು 2-3 ದಿನ ಒಂದೇ ಮಾತ್ರ ಅನ್ನುವಂಥ ವಿಚಾರ ಚರ್ಚೆ ಇಟ್ಕೊಳ್ತಾರೆ, ಮತ್ತು ಆ ಸೆಷನ್ ಎಲ್ಲೆಲ್ಲೋ ಹೋಗ್ತದೆ. ಅದಾದಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಏನು ನರೇಗಾ ಕಾರ್ಯಕ್ರಮ ಅಂತ ನಾವು ಮಾಡಿದ್ದೀವಿ, ಇವತ್ತು ಗಾಂಧೀಜಿಯವರ ಹೆಸರನ್ನು ತೆಗೆಯುವಂಥ ಒಂದು ಹೀನ ಕೃತ್ಯಕ್ಕೆ BJP ಹೋಗಿರ್ತಕ್ಕಂಥದ್ದು ನಿಜವಾಗ್ಲೂ ರಾಷ್ಟ್ರಪಿತನಿಗೆ ಮಾಡುವಂಥ ಅಗೌರವ. ಈ ಒಂದು ಚರ್ಚೆನೂ ಆಗ್ತದೆ. ಆದರೆ ಅನೇಕ ಚರ್ಚೆಗಳು ಇನ್ನೂ ಉಳಿದಿತ್ತಲ್ಲ. ದೆಹಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಇವರು ದೇಶದ ಪ್ರಧಾನಿ ಬರ್ಮಾ ಪ್ರವಾಸದಲ್ಲಿರ್ತಾರೆ. ಆ ಪಹಲ್ಗಾಮ್ ವಿಚಾರ ಆದಾಗ ಯಾವುದೇ ಚರ್ಚೆಗಳಾಗಿಲ್ಲ. ದೇಶದಲ್ಲಿ ಇವತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ. ವರ್ಷಕ್ಕೆ 2 ಉದ್ಯೋಗ ಕೊಡ್ತೀವಿ, 2 ಕೋಟಿ ಉದ್ಯೋಗ ಅಂತಂದ್ರು ಅದೆಲ್ಲಿ ಹೋಗಿ ಮುಟ್ಟಿದೆಯೋ ಗೊತ್ತಿಲ್ಲ. ಡಾಲರ್ ದರ ಬಂದು ಇವತ್ತು 91 ರೂಪಾಯಿ ಹೋಗಿ ಮುಟ್ಟಿದೆ. ಚಿನ್ನದ್ದು 10 ಗ್ರಾಮಿಗೆ ನಾವು ಅಧಿಕಾರದಲ್ಲಿದ್ದಾಗ 28,000, ಏನು ಡಮ್ 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 ಅಂತ ದಿನ ಬರೋರು. ಇವತ್ತು ನೋಡಿದ್ರೆ 1,35,000 ರೂಪಾಯಿಗೆ 10 ಗ್ರಾಮ್ ಹೋಗಿ ತಲುಪಿದೆ. ಹಾಗೆ ಪೆಟ್ರೋಲ್ ದರ ಇರ್ಬೋದು, ಗ್ಯಾಸ್ ದರ ಆಗಿರ್ಬೋದು, ಡೀಸೆಲ್ ದರ ಆಗಿರ್ಬೋದು, ದಿನಬಳಕೆಯ ವಸ್ತುಗಳಾಗಿರ್ಬೋದು, ನಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಸರಿಯಾದ ಸಂದರ್ಭಕ್ಕೆ ನಾಟ್ ಓನ್ಲಿ ಕರ್ನಾಟಕ, ಹಲವು ರಾಜ್ಯಗಳಿಗೆ ಸರಿಯಾದ ರೀತಿಯಾದಂಥ ರಸಗೊಬ್ಬರ ಎಲ್ಲ ಚರ್ಚೆ ಮಾಡೋರು ನೀವು. ಈ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ? ಕುರ್ಚಿ ಕಿತ್ತಾಡೋದು ನೋಡಿ. ಈಗ ನಾನು CWC ಅಂತಂದ್ರೆ ಈ ರೀತಿ ಅನೇಕ ವಿಚಾರಗಳು ನಾವು ಅದನ್ನ ಮೊದಲು ಯೋಚನೆ ಮಾಡಬೇಕಾಗ್ತದೆ. ಈ ರೀತಿಯಾದಂಥ ದೇಶದಲ್ಲಿ ನಡೆಯುವಂಥ ಅಥವಾ ಸಂಸತ್ನ ವಿಚಾರ, ಅಥವಾ ನಾನಾ ರಾಜ್ಯಗಳ ವಿಚಾರ, ಅಥವಾ ಇಲ್ಲಿ ತನಕ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಹೈಕಮಾಂಡ್ ಗಮನಕ್ಕೆ ತರಬೇಕಾಗ್ತದೆ. ಇದು ಒಂದು CWC. ಇನ್ನು ಸಾಧಾರಣವಾಗಿ ಈ ಸರ್ಕಾರ ಬಂದಾಗಿಂದ ಚರ್ಚೆಗಳು ನೋಡಿ, ಇಲ್ಲಿ TV-ನಲ್ಲಿ ನಾವು ಚರ್ಚೆ ಮಾಡಿದ ತಕ್ಷಣ ಯಾರಿಗೂ ಮುಖ್ಯಮಂತ್ರಿ ಪದವಿ, ಯಾರಿಗೋ ಮಂತ್ರಿ ಪದವಿ, ಅಥವಾ ಯಾರಿಗೋ ಇನ್ನೊಂದು ಪದವಿ ಸಿಗುವಂಥದ್ದು ಸಾಧ್ಯ ಇಲ್ಲ. ಅಥವಾ ಅಲ್ಲಲ್ಲ, ಒಂದು ನಿಮಿಷ, ಐ ವಿಲ್ ಕಮ್ ದೇರ್. ಇವತ್ತು ಇವನ್ ನಮ್ಮ ಪಕ್ಷದ ಯಾವುದೇ ಶಾಸಕರು ಯಾವುದೇ TV-ಗಳ ಮೈಕ್ ಮುಂದೆ ಅವರವರ ಅಭಿಪ್ರಾಯ ಹೇಳಿದ ತಕ್ಷಣ ಆ ಅಭಿಪ್ರಾಯಗಳು ಯಾರ ಪರನೋ ಅಥವಾ ಯಾರ ವಿರುದ್ಧನೋ, ಅಥವಾ ಯಾರನ್ನು ಮೆಚ್ಚಿಸಲೋ ಯಾರನ್ನ ಮೆಚ್ಚಿಸಲೇ ಇರೋದಕ್ಕಿದ್ರು ಹಾಗೆ ಹೇಳಿದ ತಕ್ಷಣ ಪಕ್ಷ ಯಾವುದೇ ನಿರ್ಧಾರವನ್ನು ತಾಳಲ್ಲ. ಅಥವಾ ನಾನು ಒಂದು ಅಭಿಮಾನಿ ರೀತಿಯಲ್ಲಿ ಏನೇ ಮಾತಾಡಿದ್ರು ಅದರಿಂದನೂ ಏನೂ ಇಲ್ಲ. ಯಾಕೆಂತಂದರೆ ಒಂದು ಪಕ್ಷ ಅಂದಾಗ ಅಲ್ಲಿ ಶಿಸ್ತಿರ್ತದೆ, ಪಕ್ಷದಲ್ಲಿ ಒಂದು ಚೌಕಟ್ಟಿರ್ತದೆ, ಪಕ್ಷದ ಹೈಕಮಾಂಡ್ ಇರ್ತದೆ. ಕರ್ನಾಟಕ ರಾಜ್ಯದ ವಿಚಾರಕ್ಕೆ ನೀವು ಬಂದಾಗ ಕರ್ನಾಟಕದ ಏನು ಒಂದು ನಮ್ಮ ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, ಹಾಗೆ KPCC ಅಧ್ಯಕ್ಷರಾಗಿದ್ದಾರೆ. ಪಕ್ಷ ಒಂದು ಕಡೆ ಸಂಘಟನೆಯಲ್ಲಿ ಮಜಬೂತಾಗಿ ಹೋಗ್ತಾ ಇದೆ, ಜೊತೆಗೆ ಸರ್ಕಾರನೂ ತನ್ನ ಕಾರ್ಯಕ್ರಮಗಳನ್ನ ನೀಟಾಗಿ ಕೊಡ್ತಾ ಇದೆ. ಏನಾದರೂ ಆ ರೀತಿಯಾದಂಥ ವಿಚಾರಗಳಿದ್ದಾಗ, ಆ ಸಂದರ್ಭ ಬಂದಾಗ, ಆ ಗಳಿಗೆ ಬಂದಾಗ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದಕ್ಕೂ ನಮ್ಮ ಎಲ್ಲ ನಾಯಕರು, KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಶಾಸಕರುಗಳು, ಸಚಿವರುಗಳು, ಅವರೆಲ್ಲರ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಾರ್ಯಕರ್ತರು ಸದಾ ಹೈಕಮಾಂಡ್ ಬೆನ್ನಿಗಿರ್ತಾರೆ. ಹೈಕಮಾಂಡ್ನ ಯಾವುದೇ ನಿರ್ಧಾರ ಯಾವ ಸಂದರ್ಭದಲ್ಲಿ ಅವರು ತಗೊಬೋದು. ಆದರೆ ಸ್ಪೆಕ್ಯುಲೇಷನ್ಸ್, ಯಾವುದೋ ಒಂದು ನಮ್ಮ ಮಾತಿನ ಆಧಾರಕ್ಕೆ ನಾವು ಚರ್ಚೆ ಮಾಡ್ತಾ ಹೋದರೆ, ಅಥವಾ ನಮ್ಮ ಊಹೆ ಆಧಾರಕ್ಕೆ ಅಥವಾ ನಮ್ಮ ಭ್ರಮೆ ಆಧಾರಕ್ಕೆ ಯಾವ್ದಾದ್ರು ಚರ್ಚೆಗಳಾಯಿತು ಅಂತಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಇರಲಿಕ್ಕಿಲ್ಲ. ಇದೊಂದು ನಮ್ಮ ಪಕ್ಷದಲ್ಲಿ ನಡೆಯುವಂಥ ಒಂದು ಆಂತರಿಕವಾದಂತಹ ಒಂದು ಸಭೆ. ಈ ಸಭೆಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಮಾತಾಡೋಣ. ಈಗ BJP ವಕ್ತಾರರು ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಕಾರಕ್ಕೂನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ಪ್ರಮೋದ್ ಸರ್, ಈಗ 2 ವರ್ಷ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಈ ರೀತಿ ಕುರ್ಚಿ ಕಿತ್ತಾಟ ಮಾಡ್ಕೊಂಡೇ ಬಂದಿದ್ದಾರೆ. ಇನ್ನು ಉಳಿದಿರೋದು 2.5 ವರ್ಷ ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಹಂಗ ಇದು ಒಂದು ಸ್ಟ್ರಾಟಜಿ ಆಗಿಬಿಟ್ಟಿದೆ ಹೇಗೆ? ವಾಯ್ಸ್ ಕೇಳಿಸ್ತಾ ಇದೆ ಪ್ರಮೋದ್. ಮ್ಯೂಟ್ ಆಗಿದೆ ನೋಡಿ, ಅನ್ಮ್ಯೂಟ್ ಮಾಡಿ. ಓಕೆ ಓಕೆ ಪ್ರಮೋದ್ ಮಾತಾಡಿ. ಹಾ ಓಕೆ ಓಕೆ ಡನ್. ಎಸ್ ಸರ್, ನಿನ್ನೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು 101ನೇ ಜನ್ಮೋತ್ಸವನ ಆಚರಿಸಿದ್ವಿ. ಅವರು
ಈ ಪ್ರಜಾಪ್ರಭುತ್ವದ ಮೌಲ್ಯಗಳು, ರಾಜಕೀಯಕ್ಕಿಂತ ಪ್ರಜಾಪ್ರಭುತ್ವದ ಮೌಲ್ಯಗಳು ಹೆಚ್ಚಿಗೆ ಅಂತ ಹೇಳಿ ಒಂದಿಷ್ಟು ಮಾತುಗಳು ಹೇಳಿದ್ರೆ ಅದನ್ನ ಹೇಳ್ಬಿಟ್ಟು ನಾ ಮುಂದಿದ್ದಕ್ಕೆ ಬರ್ತೇನೆ. ರಾಜಕೀಯ ಆಟ ಆಡಲು ನಾವಿಲ್ಲಿ ಬಂದಿಲ್ಲ. ಅಧಿಕಾರದ ಆಟ ನಡೆಯುತ್ತಲೇ ಇರುತ್ತದೆ. ಸರ್ಕಾರಗಳು ಬರುತ್ತವೆ ಮತ್ತು ಹೋಗುತ್ತವೆ, ಪಕ್ಷಗಳು ರಚನೆ ಆಗುತ್ತವೆ ಮತ್ತು ನಾಶವಾಗುತ್ತವೆ. ಆದರೆ ಈ ದೇಶ ಉಳಿಯಬೇಕು, ಇಲ್ಲಿನ ಪ್ರಜಾಪ್ರಭುತ್ವ ಅಮರವಾಗಿರಬೇಕು ಅಂತ ಹೇಳ್ತಾರೆ. ಈಗ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ನಾಳೆ ಒಂದು ಕ್ಲೈಮ್ಯಾಕ್ಸ್ ಬರ್ತಾ ಇದೆ. ನನಗೆ ಒಂದು ಇನ್ಫಾರ್ಮೇಶನ್ ನನ್ ಕರೆಕ್ಷನ್ ಮಾಡಿ, ಸಿದ್ದರಾಮಯ್ಯ ಅವರು ಅಷ್ಟೇ ಹೋಗ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ ಅಂತ ನನಗೊಂದು ಮಾಹಿತಿ ಇದೆ. ಖರೇನಾ? ಹೌದೌದು. ಹ, ಈಗ ಒಂದು ಇಲ್ಲಿ ಸ್ಪಷ್ಟವಾಯ್ತು, ಡಿ ಕೆ ಶಿವಕುಮಾರ್ ಅವರನ್ನ ಕರ್ನಾಟಕದಲ್ಲಿ ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಮತ್ತು ಅವ್ರ ಗುಂಪನ್ನ ನಾಳೆ CWC ಮೀಟಿಂಗ್ ಕರೆದಿದೆ. ಒಂದು, ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕುರ್ಚಿ ಕಚ್ಚಾಟದ ಬಗ್ಗೆ ಮುಖ್ಯಮಂತ್ರಿಯ ಯಾರು ಆಗುತ್ತಾರೆ ಅಂತ ಕೇಳಿದಾಗ ಸಿಟ್ಟಾಗಿ ಬರುತ್ತಾರೆ. ಮಾಧ್ಯಮದ ಗದರಿಸ್ತಾರೆ ಯಾಕ್ರಿ? ಸಿದ್ದರಾಮಯ್ಯ ಅವರಿಗೆ ಮಾಧ್ಯಮವನ್ನ ಗದರಿಸುವಂತ ನೈತಿಕತೆ ಇಲ್ಲ, ಅವ್ರಿಗೆ ಆ ಒಂದು ಅರ್ಹತೆ ಇಲ್ಲ ಅಂತ ಹೇಳ್ತೇನ್ರಿ ನಾನು. ಇವತ್ತು ಈ ಒಂದು ಮುಖ್ಯಮಂತ್ರಿಗಳ ಸ್ಥಾನದ ರಾಡಿ ಹಿಡಿಸಿದವ್ರು ಯಾರ್ರಿ? ನೀವು ಮತ್ತು ಉಪಮುಖ್ಯಮಂತ್ರಿಗಳು. ನೀವು ಮಾಧ್ಯಮದವ್ರನ್ನ ಯಾಕೆ ಗದರಿಸ್ತೀರಿ? ಇವತ್ತು ನೀವು ಮುಖ್ಯಮಂತ್ರಿ ಆಗ್ಬೇಕಾದಾಗ, ಕಾಂಗ್ರೆಸ್ ಇವತ್ತು ಒಂದು ಅಧಿಕಾರಕ್ಕೆ ಬರ್ಬೇಕಾದಾಗ ಮಾಧ್ಯಮದ ಪಾತ್ರವನ್ನು ನೀವು ಅದನ್ನ ಮರ್ಯಾದೆ ಕೊಟ್ಟು ಮಾತಾಡ್ಬೇಕ್ರಿ ಮಾಧ್ಯಮದವ್ರಿಗೆ. ಮತ್ ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರು ಒಂದು ಲೇಟೆಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ, ನಾನು ಆಫೀಸ್ ಕಸ ಹುಡುಕ್ಲಿಕ್ಕೆ ಪೋಸ್ಟರ್ ಹಚ್ಚಲಿಕ್ಕೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರ್ರಿ. ಆಮೇಲೆ ಅಸ್ಲಿಗಂತಲ್ಲ, ಅದೆಲ್ಲ ಕೆಲಸ ಮಾಡಿದ್ದೀನಿ ಅಂತ, ಬೇಕಾದ್ರೆ ಅದೇ ಕೆಲಸ ಮಾಡ್ಕೊಂಡು ಇರ್ತೀನಿ ನಾನು ಅಂತ ಹೇಳ್ತಾ ಇರೋದು. ಬಟ್ ನನಗೆ ಈಗ CM ವಾಸ ಇಲ್ಲ ಅನ್ನೋ ಇಂಡೈರೆಕ್ಟ್ಲಿ ಆಗಿ ಹೇಳಿದ್ರು ಅವರು. ನಾನು ಕಾರ್ಯಕರ್ತನಾಗಿರ್ತೇನೆ, ಪಕ್ಷವನ್ನು ಕಟ್ಟಿದ್ದೇನೆ. ನಾ ಅದಕ್ಕೆ ಇಲ್ಲೇ ಇಲ್ಲ, ಮುಖ್ಯಮಂತ್ರಿಗಳ ಪ್ರಬಲ ಆಕಾಂಕ್ಷಿ ಅಂತಾನೆ ಇವತ್ತು ಡೈಲಾಗ್ ಹೊಡೆದಾರ್ರಿ. ಅದಕ್ಕೆ ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರೇನೆ ಒಂದು ಬಹಿರಂಗವಾಗಿ ಮಾಧ್ಯಮ ಮುಂದೆ ಹೇಳ್ತಾರೆ, ನಾವು ಒಂದು ಅಧಿಕಾರ ಹಂಚಿಕೆ ಅನ್ನೋದು 4 ಗೋಡೆ ಮಧ್ಯೆ ಆಗಿದೆ, ಅಲ್ಲಿ 4-5 ಜನ ಪ್ರಮುಖರಿದ್ದಾಗ ಈ ಒಂದು ಅಗ್ರಿಮೆಂಟ್ ಆಗಿದೆ ಅಂತಾನೆ ಹೇಳ್ತಾರ್ರಿ. ಆಮೇಲೆ ಇನ್ನೊಂದು, ಇವರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ತಗೊಳ್ಳುವಾಗ ಅಲ್ಲಿ ಹಿಂದೆ ಕುಂತಂತ ರಾಹುಲ್ ಗಾಂಧಿ ಅವರು ಸೊನ್ನೆ ಮಾಡ್ತಾರ್ರಿ. ಇಲ್ಲ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ, ಬೆಳಗಾವಲ್ಲಿ ಕಾರ್ಯಕ್ರಮ ಇರ್ಬೇಕು ನಂಗೆ ಅನ್ಸೋ ಮಟ್ಟಿಗೆ, ಹಿಂದಿನ ಕೂತು ನೀವಿಬ್ರು ಅಪ್ಕೊಳ್ಳಿ ಅಂತ ಹೇಳಿ ಒಂದು ಸೊನ್ನೆ ಮಾಡ್ತಾರ್ರಿ. ಇಂಥ ಪರಿಸ್ಥಿತಿ ಒಂದು ಕಾಂಗ್ರೆಸ್ ಅಲ್ಲಿ ಇದೆ. ಮತ್ತೆ ಇವರ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ ಲೇಟೆಸ್ಟ್ ಒಂದು ನೀವು ಸ್ಟೇಟ್ಮೆಂಟ್ ಕೇಳಿದ್ರ, ನಿಮ್ಮ ಕರ್ನಾಟಕದಲ್ಲಿ ಏನು ಹೊಲಸ್ ಹಿಡಿಸ್ಕೊಂಡ್ರಿ, ಏನ್ ರಾಡಿ ಮಾಡ್ಕೊಂಡ್ರಿ, ಅದನ್ನ ನೀವೇ ಕರ್ನಾಟಕದಲ್ಲೇ ಬಗೆಹರಿಸ್ಕೊಳ್ರಿ, ನೀವು ನಮ್ಮ ಕಡೆ ಬಟ್ ಮಾಡಿ ತೋರಿಸ್ಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಾರ್ರಿ. ಕಾಂಗ್ರೆಸ್ ಪಕ್ಷದವ್ರಿಗೆ ಇವರ ಒಂದು ಕುರ್ಚಿ ಕಚ್ಚಾಟದಲ್ಲಿ ರಾಜ್ಯದಲ್ಲಿ ಶೂನ್ಯ ಅಭಿವೃದ್ಧಿ, ಕಾನೂನು ಮತ್ತು ಸರಿ ವಾಪಸ್ ಬರ್ತೀನಿ. ಆಮೇಲೆ ಓಕೆ ಸರ್, ಮೊನ್ನೆ ಪ್ರಮೋದ್ ಅವರು ವಾಪಸ್ ಬರ್ತೀನಿ. ಎಸ್ ಸರ್, ಕೇಶವ್ ಸರ್, ಈಗ ಈ ಹೈಕಮಾಂಡ್ ಅಂದರೆ ಈ ಕುರ್ಚಿಯ ಕಿತ್ತಾಟ ಈ ಪರಿ ಜಗಳ ನಡೀತಾ ಇದ್ರೂ ಕೂಡ ಹೈಕಮಾಂಡ್ ಸೈಲೆಂಟ್ ಇರೋದು ಯಾಕೆ? ಇದು ಒಂದು ಹೈಕಮಾಂಡ್ ವೀಕ್ ಅಂತ ಅನ್ಸುತ್ತೆ, ಅಥವಾ ಇದೊಂದು ಸ್ಟ್ರಾಟಜಿನ ಹೈಕಮಾಂಡ್ದು? ಇದು ಒಂದು ಸ್ಟ್ರಾಟಜಿನೇ, ಇದು ಕಾಂಗ್ರೆಸ್ ಪಕ್ಷ ಸ್ಟ್ರಾಟಜಿನೇ. ಏನಂತಂದರೆ, ಇವಾಗ ದರ್ಶನ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ಭಾಳಷ್ಟು ವಿಚಾರಗಳು ಮಾತಾಡಿದ್ರು. ಕಡೆಯಲ್ಲಿ ಕ್ಲೋಸಿಂಗ್ ರಿಮಾರ್ಕ್ಸಲ್ಲಿ ಹೇಳಿದ್ರು, ಇದು ನಮ್ಮ ಆಂತರಿಕ ವಿಚಾರ. ಹೌದು, ನಾಳೆ ನಡೀತಿರೋದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿದು ಮೀಟಿಂಗು, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ. ಇದನ್ನು ನಾವು ಯಾಕೆ ಇವತ್ತು ಡಿಸ್ಕಸ್ ಮಾಡ್ತಾ ಇರಬೇಕು? ಇದು ಕಾಂಗ್ರೆಸ್ನವರೇ ಕೊಟ್ಟಿರೋ ಅಜೆಂಡಾ, ಎಲ್ರಿಗೂ ಇದನ್ನು ಡಿಸ್ಕಸ್ ಮಾಡ್ತಾರೆ. ಯಾಕಂದರೆ ನೀವು ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳೇನೂ ಆಗ್ತಾ ಇಲ್ಲ, ರೈತರ ಸಮಸ್ಯೆಗಳು ಸಾಕಷ್ಟಿದ್ದಾವೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಸಾಕಷ್ಟಿದ್ದಾವೆ, ಏನೇ ಕೆಲಸಗಳಾಗ್ತಾ ಇಲ್ಲ. ಆದರೆ ಇದ್ರ ಬಗ್ಗೆ ಗಮನ ಹೋಗಬಾರ್ದು ಜನಕ್ಕೆ ಅಂತ ಹೇಳ್ಬಿಟ್ಟು ಇವರು ಆಗಿಂದಾಗೆ ಇದೊಂದು ಕುರ್ಚಿ ಕಿತ್ತಾಟದ್ದು ಒಂದು ಮುಚ್ಚಿಕೊಳ್ಳೋ ಇದು ನಾಟಕ ನಡೀತಾ ಇದೆ ಅಷ್ಟೇ. ಇವತ್ತು ಇವ್ರು ದರ್ಶನ್ ಅವ್ರು ಮಾತಾಡ್ಬೇಕಾದ್ರೆ ದೇಶದಲ್ಲಿ ಅಷ್ಟು ಸಮಸ್ಯೆಗಳಿದೆ ಅಂತ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಇಷ್ಟು ಮಾತಾಡಿದ್ರು, ಕರ್ನಾಟಕದ ಬಗ್ಗೆ ಏನು ಮಾತಾಡಲಿಲ್ಲ. ಯಾಕಂದ್ರೆ ಕರ್ನಾಟಕ ಅಷ್ಟು ಸುಭಿಕ್ಷವಾಗಿದೆಯಾ?
ಅದಕ್ಕಿಂತ ಹೆಚ್ಚು ಸಮಸ್ಯೆಗಳು ಕರ್ನಾಟಕದಲ್ಲಿದ್ದಾವೆ. ಇದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಈಗ ಸಮಸ್ಯೆಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತೀನಿ, ಅದ್ರ ಉತ್ತರ ಕೊಡೋಂಗಿಂತ ದರ್ಶನ್ ಅವ್ರು ಕೊಡಲಿ. ಇವತ್ತಿನ ದಿವಸ ಇವ್ರು ಹೇಳ್ತಿದ್ರು, ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಅವ್ರಿಗೆ ಬಿಜೆಪಿನವ್ರು ಅವಮಾನ ಮಾಡಿಬಿಟ್ರು, ನರೇಗಾ ಅಲ್ಲಿ ಅವ್ರ ಹೆಸರು ತೆಗೆದು. ಹೌದು, ಬಿಜೆಪಿನವ್ರು ಅವಮಾನ ಮಾಡಿದ್ರು ಮಹಾತ್ಮ ಗಾಂಧಿಗೆ. ಇವ್ರು ಮಹಾತ್ಮ ಗಾಂಧಿಗೆ ನಿಜವಾಗ್ಲೂ ಇವ್ರು ಗೌರವ ಕೊಡೋರೇ ಆಗಿದ್ದಿದ್ರೆ, ಮಹಾತ್ಮ ಗಾಂಧಿ ಅವ್ರ ಕನಸು ಏನೋ ಗ್ರಾಮ ಸ್ವರಾಜ್ಯ, ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ? ತಾಲೂಕ್ ಪಂಚಾಯತಿ ಚುನಾವಣೆ ಆಗಿ ಎಷ್ಟು ವರ್ಷ ಆಯಿತು? ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿ ಎಷ್ಟು ವರ್ಷ ಆಯಿತು? ಅದ್ರ ಬಗ್ಗೆ ಅವನ್ನ ಗಮನ ಹರಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅವಧಿ ಮುಗಿದು ಇವಾಗ ಡಿಸೆಂಬರ್ ಮುಗಿದೋಗ್ತಾ ಇದೆ, ಇನ್ನೂ ರಿಸರ್ವೇಷನ್ ಲಿಸ್ಟೇ ಬಂದಿಲ್ಲ. ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆ ಮಾಡೋ ಉದ್ದೇಶನೇ ಇವ್ರಿಗಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು BBMP ಚುನಾವಣೆ ಹೋಯ್ತು, ಇವಾಗ GBA ತಗೊಂಡ್ಬಂದು GBMP ಚುನಾವಣೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಷ್ಟೇ. 5 ವರ್ಷ ಆಗೋಗಿದೆ. ಇಡೀ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿಲ್ಲ. ಎಲ್ಲರೂ ಇವ್ರೇನಂತಂದ್ರೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತಿಗೆ ಎಲ್ಲಾನು ಮುಚ್ಚಾಕ್ಬಿಟ್ಟು ಇವ್ರ ಪಾಡಿಗೆ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಕ್ಬಿಟ್ಟು PDOಗಳನ್ನ ಹಾಕ್ಬಿಟ್ಟು ಎಲ್ಲ ಕಡೆನೂ ಇವ್ರು ದಂಧೆ ನಡ್ಸಕ್ಕೆ ಒಂದು ನೋಡ್ತಾ ಇದ್ದಾರೆ ಅಷ್ಟೇ. ರೈತರು ನೋಡಿದ್ರೆ ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಇವಾಗ ಮೊನ್ನೆ ಧಾರವಾಡದಲ್ಲೂ ಅಷ್ಟೇ ನಿರುದ್ಯೋಗಿ ಯುವಕರೆಲ್ಲ ಬಹಳಷ್ಟು ಪ್ರತಿಭಟನೆಗಳು ಮಾಡಿದ್ರು. ಆ ಕೆಲಸ ಆಗ್ತಾ ಇಲ್ಲ. ಮತ್ತು ಇವತ್ತು ಇವರೇನು ಹೇಳ್ತಾರೆ, ಮುಂದೆ ಸದ್ಯದಲ್ಲಿ ಏನೋ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ಏನಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೋಸ್ಕರ ನಾವು ನಿಂತಿರೋದು ಅಂತ ಹೇಳ್ಬಿಟ್ಟು, ದಲಿತರಿಗೋಸ್ಕರ ಇವ್ರು ನಿಂತಿರೋದೇ ಸಾಧ್ಯವಾದರೆ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಕೇಳ್ತೀನಿ. ಇವತ್ತಿನ ದಿವಸ ನೋಡಿ, ಸಾಫ್ಟ್ವೇರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆಗ್ತಾ ಇರೋ ಕೆಲಸಗಳು ಹೇಳ್ತೀನಿ ನೋಡಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಹೋಗಿ ಇವರು ನೋಡಿದಾರಾ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಇಂಜಿನಿಯರಿಂಗ್ ಕಾಲೇಜು ಒಂದು ವಿದ್ಯಾರ್ಥಿ ಅಡ್ಮಿಷನ್ ಆಗಬೇಕಾಗಿರೋನಿಗೆ ಹಾಸ್ಟೆಲ್ ವಾರ್ಡನಿಂದ ಕಾಲ್ ಬರುತ್ತೆ, ನೋಡಿ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಹಾಸ್ಟೆಲ್ ನಿಮಗೆ ಸೀಟ್ ಸಿಕ್ಕಿದೆ, ನಾಳೆ ಬಂದು ಜಾಯ್ನ್ ಆಗಿ ಅಂತ. ಅದಕ್ಕೆ ಮುಂದುವರಿಸ್ತಾ ಅವ್ರು ಹೇಳ್ತಾರೆ, ನಾಳೆ ಬರ್ಬೇಕಾದ್ರೆ ನಿಮ್ಮ ಮನೆಯಿಂದ ಒಂದು ತಟ್ಟೆ, ಲೋಟ, ಒಂದು ಹಾಸಿಗೆನೋ ಚಾಪೆನ ತೊಗೊಂಬನ್ನಿ ಅಂತಂದರೆ, ಒಂದು ವಿದ್ಯಾರ್ಥಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ವಿದ್ಯಾರ್ಥಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲಲ್ಲಿ ಒಂದು ಹಾಸಿಗೆ, ತಟ್ಟೆ, ಲೋಟ ಕೊಡೋ ಯೋಗ್ಯತೆ ಇಲ್ಲದೆ ಇರೋಂಥ ಸರ್ಕಾರ ಇದು. ಮತ್ತು ಇನ್ನೊಂದೇನೆಂದರೆ, SC ST ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ಅವ್ರಿಗೆ ಗೌರವಧನ, ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು 20,000 ರೂಪಾಯಿ ಪ್ರೈಸ್ ಮನಿ ಅಂತ ಕೊಡ್ತಾರೆ PUC ಮಕ್ಕಳಿಗೆ. PUC ಎಕ್ಸಾಮ್ ಆಗಿದ್ದೆ ಅವಾಗ ಮೇಲಾಗೋಗಿದೆ, ಏಪ್ರಿಲ್ ಮೇಲೆ ಮುಗಿದೋಯ್ತು, ರಿಸಲ್ಟು ಬಂತು. ಅವರ ಭಾಳಷ್ಟು ಜನ ಡಿಗ್ರಿಗೂ ಸೇರ್ಕೊಂಡಿದ್ದಾರೆ. ಡಿಗ್ರಿ ಸೇರ್ಕೊಳ್ಳೋಕ್ಕೆ ಆವಾಗ ಏನಾದರೂ ಅವ್ರಿಗೆ ಅನುಕೂಲ ಆಗುತ್ತೆ ಈ ಪ್ರೈಸ್ ಮನಿ ಹೋದರೆ. ಇವತ್ತಿನವರೆಗೂ ಆ ಪ್ರೈಸ್ ಮನಿ ಬಂದಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರ? ಹೀಗೆ ಇವಾಗ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ನೋಡಿ. ಸ್ತ್ರೀ ಶಕ್ತಿಗೆ ಅಂತ ಹೇಳ್ಬಿಟ್ಟು 2,000 ಹೋಗ್ತಿರೋದು ಪೆಂಡಿಂಗ್ ಇರೋದು ಮೊನ್ನೆ ಸದನದಲ್ಲೇ ಗದ್ದಲ ಆಗಿದೆ, ನಾವು ನೋಡಿದ್ದೀವಿ. ಮತ್ತು ಸಾರಿಗೆ ಸಂಸ್ಥೆಗಳಲ್ಲಿ ನಾವು ಬಸ್ ಫ್ರೀ ಕೊಟ್ಟಿದ್ದಾರೆ ನೋಡಿ. ಇದೊಂದು ಸೈಕಲ್ ಗ್ಯಾರಂಟಿ ಯಾವಾಗ ಪೂರ್ಣ ಆಗುತ್ತೆ ಅಂತಂದ್ರೆ, ಈ ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀ ಕೊಡೋದಷ್ಟೇ ಅಲ್ಲ, ಅದೇ ಒಂದು ಹಣ ಸಾರಿಗೆ ಸಂಸ್ಥೆಗಳಿಗೆ ಕೊಟ್ಟರೆ, ಸಾರಿಗೆ ಸಂಸ್ಥೆಗಳು 1,000 ಕೋಟಿ ಬ್ಯಾಲೆನ್ಸ್ ಇದ್ದಾರೆ. ಸಾರಿಗೆ ನೌಕರರಿಗೆ ಇವತ್ತು ಧರಣಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇನ್ನೂ 4 ವರ್ಷದ ಹಿಂಬಾಕಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಹಾಗೆ ನೋಡಿ, ಇವ್ರಿಗೇನೋ ಈ ಗ್ರಾಜುಯೇಟ್ಸ್ಗೆ ಅಂತ ಹೇಳ್ಬಿಟ್ಟು ಅದು ಒಂದು ಗ್ಯಾರಂಟಿ ಇತ್ತು, ಅವ್ರಿಗೆ ಏನೋ ಕೊಡ್ತಾ ಇದ್ದಾರೆ, ಅದನ್ನು ಪರಿಪೂರ್ಣವಾಗಿ ಆಗಿಲ್ಲ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಸರ್ಕಾರ ವಿಫಲವಾಗಿದೆ. ಈ ವೈಫಲ್ಯಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈ ಒಂದು ಕುರ್ಚಿ ಕಿಚ್ಚಾಟದ ನಾಟಕ ಆಡ್ತಾ ಇದ್ದಾರೆ. ಅದನ್ನ ಎಲ್ಲ ಮಾಧ್ಯಮಗಳು ಚರ್ಚೆ ಮಾಡ್ತಾರೆ. ಇನ್ನೊಂದು ಮುಖ್ಯವಾಗಿ ಬಿಜೆಪಿನವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ಆಡಳಿತ ಪಕ್ಷ ಎಷ್ಟು ವಿಫಲವಾಗಿದೆಯೋ ಆ ವಿರೋಧ ಪಕ್ಷವಾಗಿ ಅವರು ಅಷ್ಟೇ ವೈಫಲ್ಯ ಕಂಡಿದ್ದಾರೆ. ಜನರ ಸಮಸ್ಯೆಗಳನ್ನ ಎತ್ತಿಡಿಯೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ಅವರು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಜುಗಲ್ಬಂದಿ ನಡೀತಾ ಇದೆ ಅಷ್ಟೇ. ಅವರೊಂದು ಹೇಳೋದು ಇವರೊಂದು ಹೇಳೋದು ಅಷ್ಟೇ ನಡೀತಾ ಇದೆ ರಾಜ್ಯದಲ್ಲಿ. ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಎಸ್ ನರಸಿಂಹಮೂರ್ತಿ ಅವರು, ಈಗ ಈ ಮೈತ್ರಿ ವಿಚಾರ ಅಂತ ಬಂದಾಗ ಆಂತರಿಕವಾಗಿ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ? ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸ್ವತಂತ್ರವಾಗಿ ಹೋಗ್ತೀವಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದೀರಾ? ಏನು ಸಮಸ್ಯೆ ಆಗಿದೆ? ಇಲ್ಲ, ಆ ರೀತಿ ನಮ್ಮ NDA ಕೂಟದಲ್ಲಿ ಆ ರೀತಿ ಸಮಸ್ಯೆ ಯಾವುದೂ ಇಲ್ಲ. ನಮ್ಮ ನಾಯಕರಾದಂಥ, ನಮ್ಮ ವರಿಷ್ಠರು ಈಗಾಗಲೇ ಹಿಂದೆ ಹಲವು ಬಾರಿ ಹೇಳಿದ್ದಾರೆ, ಪ್ರೆಸ್ ಮೀಟ್ ಮಾಡಿನೂ ಸಹ ಹೇಳಿದ್ದಾರೆ. ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ NDA ನಾವು ಮೈತ್ರಿ ಮಾಡಿಕೊಂಡೆ ನಾವು ಚುನಾವಣೆಯನ್ನು ಸ್ಪರ್ಧಿಸ್ತೀವಿ. ಈಗಾಗಲೇ ನಾವು ಏನು ಲೋಕಸಭೆಯಲ್ಲಿ ನಾವು ಮೈತ್ರಿ ಹೋಗಿ ನಮ್ಮನ್ನು ರಾಜ್ಯದ ಜನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನಾವು ಮೈತ್ರಿ ಪ್ರತಿ ಹಂತದಲ್ಲೂ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದರದ್ದು ಯಾವುದೂ ಸಮಸ್ಯೆ ಇಲ್ಲ. ಆದರೆ ನಮ್ಮ ಸ್ನೇಹಿತರು ದರ್ಶನ್ ಅವರು ಇಷ್ಟೊತ್ತು ಹೇಳ್ತಾಯಿದ್ರು, ನಮ್ಮದೊಂದು ಭಾಳ ಶಿಸ್ತಿನ ಪಕ್ಷ, ಒಂದು ಚೌಕಟ್ಟಿನ ಪಕ್ಷ, ಆಮೇಲೆ ನಮ್ಮದು ಒಂದು ಹೈಕಮಾಂಡು ನಮ್ಮ ಭಾಳ
ಶಕ್ತಿಶಾಲಿಯಾಗಿದೆ, ಗಟ್ಟಿಯಾಗಿದೆ ಅಂತ ಒಂದು ಹೈಕಮಾಂಡ್ ಅಂತ ಅಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ವಕ್ತಾರರು ಇಷ್ಟೊತ್ತು ಹೇಳ್ತಾ ಇದ್ರು. ಪಾಪ ನಮ್ಮ ದರ್ಶನ್ ಅವ್ರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ, ನಿಮ್ಮ ಹೈಕಮಾಂಡ್ ಏನಾರು ಆ ರೀತಿ ಗಟ್ಟಿಯಾಗಿದ್ದಿದ್ರೆ ಇವತ್ತು ಇಲ್ಲಿ ಒಂದು ನಾಟಕ ನಡೀತಾ ಇತ್ತು ಕರ್ನಾಟಕದಲ್ಲಿ. ಸಿದ್ದರಾಮಯ್ಯವ್ರ ಗುಂಪೇ ಒಂದು, ಡಿ ಕೆ ಶಿವಕುಮಾರ್ ಅವ್ರ ಗುಂಪೇ ಒಂದು. ಅಂದರೆ ಇಷ್ಟೊತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಸ್ನೇಹಿತರು ಹೇಳ್ದಂಗೆ ಇದು ನಿಜವಾಗ್ಲೂ ನಾಟಕ ಆಡ್ತಾ ಇದ್ದಾರೇನೋ ಅಭಿವೃದ್ಧಿ ವಿಚಾರದಲ್ಲಿ. ಜನ ರೊಚ್ಚಿಗೆದ್ದು ಬೀದಿಗೆ ಬಂದು ಅದೇ ನಿನ್ನೆ ಬಾಲಕೃಷ್ಣ ಅವ್ರು ಹೇಳಿದಾರಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೆ ಅದೇನೋ ತಗೊಂಡು ಹೊಡಿಸ್ತೀನಿ ಅಂತ. ಆ ರೀತಿ ಏನಾದ್ರು ಯಾರು ಎತ್ಕೊಂಡು ಬಂದಿದ್ದವ್ರು ಮನೆಯಿಂದ ಅಂತ ಅಂದ್ಬಿಟ್ಟು ಆ ರೀತಿ ಏನಾದ್ರು ನಾಟಕಗಳೇನಾದ್ರು ಆಡ್ತಾ ಇದ್ರ ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ರಾಜ್ಯದ ಜನರ ಮುಂದೆ ಬೆತ್ತಲಾಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ವೀಕು, ಅವರಿಬ್ರು ಹೈಕಮಾಂಡ್ಗಿಂತ ಇವರಿಬ್ಬರೇ ಸ್ಟ್ರಾಂಗ್ ಅನ್ನೋದನ್ನ ಇವತ್ತು ಇಡೀ ದೇಶಕ್ಕೆ ಅವರು ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಆ ರೀತಿ ಏನಾದರೂ ಒಂದು ವೇಳೆ ನಡೆದಿದ್ರೆ ಹೈಕಮಾಂಡ್ ಅವತ್ತು ನಡೆದಿತ್ತು ತಗೊಳ್ರಪ್ಪ, ಇಲ್ಲೇನು ಹೊರಗಡೆ ಬರಬಾರ್ದು ಆ ವಿಚಾರ, ಅವತ್ತು ಯಾವ ರೀತಿ ಹೊರಗಡೆ ಬರ್ದಂಗೆ ನಾವು ಮಾತುಕತೆ ಮಾಡ್ಕೊಂಡಿದ್ದೀವಿ ಆ ರೀತಿ ಇವತ್ತು ಹೊರಗಡೆ ಬರ್ದಂಗೆ ಮಾಡಬೇಕು ಅಂತ ಮಾಡಬೇಕಾಯ್ತು. ಅಥವಾ ಒಂದು ವೇಳೆ ಆಗಿಲ್ವಾ, ಆ ರೀತಿ ಯಾವುದೂ ಆಗಿಲ್ಲ ಸುಮ್ಮನಿರಿ ಅಂತ ಹೇಳ್ಬೋದಾಯ್ತು. ಪ್ರತಿದಿನ ಬೆಳಗ್ಗೆ ಎದ್ದು ಈ ಸರ್ಕಾರ ಬಂದಾಗಿಂದ 2.5 ವರ್ಷದಿಂದ ನಮಗೆ ನಾಚಿಕೆ ಆಗ್ತಾ ಇದೆ ಈ ವಿಚಾರದ ಬಗ್ಗೆ ಬಂದು ಚರ್ಚೆ ಮಾಡಲಿಕ್ಕೆ. ಹಾಗಾಗಿ ರಾಜ್ಯದ ಜನ ನಿಜವಾಗ್ಲೂ 136 ಸ್ಥಾನ ಇವ್ರು ಕೊಟ್ಟಿದ್ದು ಏನಕ್ಕೆ? ರಾಜ್ಯ ಏನೋ ಸಿದ್ದರಾಮಯ್ಯರು ಏನೋ ದೇವರಾಜ ಅರಸು, 2ನೇ ದೇವರಾಜ ಅರಸು ಅಂತ ಅಂದ್ಬಿಟ್ಟು ಅನ್ಕೊಬಿಟ್ಟಿದ್ದೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಒಳ್ಳೆ ಆಡಳಿತ ಕೊಡ್ತಾರೆ ಅಂತ. ಅವ್ರು ನಾವು ಒಳ್ಳೆ ಆಡಳಿತ ಕೊಡೋಕೆ ಬಿಟ್ಟೇ ಇಲ್ವಲ್ಲ 2.5 ವರ್ಷದಿಂದ. ಅವರು ಪಾಪ ಮೊದಲಾದರೂ 5 ವರ್ಷ ಭಾಳ ಒಳ್ಳೆ ಕೆಲಸ ಮಾಡಿದ್ರು ಅಂತ ಜನ ಹೇಳ್ತಾ ಇದ್ದಾರೆ. 2ನೇ ಅವಧಿಗೆ ಇವರು ಅವ್ರಿಗೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ಅದೇನು ಅಂತ ಕರೆಕ್ಟಾಗಿ ಜನರ ಮುಂದೆ ಹೇಳ್ತಾನೂ ಇಲ್ಲ. ಅಭಿವೃದ್ಧಿ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಏನು ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ರಾಜ್ಯದಲ್ಲಿ. ಯಾವುದೇ ಒಂದು ಗ್ಯಾರಂಟಿ ಸ್ಕೀಮ್ಗಳದ್ದು ಬಿಟ್ಟರೆ ಇನ್ನು ಯಾವುದು ಅದನ್ನೂ ಮೊನ್ನೆ 5,000 ಕೋಟಿನ ಸುಳ್ಳು ಹೇಳ್ಕೊಂಡು ಯಾವುದ್ರಲ್ಲೇ ನಮ್ಮ ಇದು ಅಧಿವೇಶನದಲ್ಲಿ ಸುಳ್ಳು ಹೇಳ್ತಾರೆ ಅಂತಂದರೆ ಇವ್ರು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಈ ರಾಜ್ಯದ ಜನ ಬಯಸಬೇಕು ಅಂತ ನಮಗಂತೂ ಗೊತ್ತಿಲ್ಲ. ಓಕೆ, ಮಾತಾಡೋಣ. ದರ್ಶನ್ ಅವರೇ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಳಜಗಳ, ಬಂಡಾಯ, ಕುರ್ಚಿ ಕಿತ್ತಾಟ, ಕ್ರೈಮ್ಗಳ ಸಂಖ್ಯೆ, ಅಪಘಾತಗಳ ಸಂಖ್ಯೆ ಇದೇ ನೋಡ್ತಾ ಇದ್ದೀವಿ ಬಿಟ್ಟರೆ ಈ ಸರ್ಕಾರ ಬಂದಾಗಿನಿಂದ ಒಂದು ಒಳ್ಳೆ ಸುದ್ದಿ ಕೇಳಲೇ ಇಲ್ಲ ಅನ್ನೋಂಥ ಜನರ ಪ್ರಶ್ನೆ ಆಗಿದೆ. ನೋಡಿ, ಕೆಲವು ವಿರೋಧ ಪಕ್ಷ ಅಥವಾ ಮಾಧ್ಯಮಗಳ ಚರ್ಚೆಗಳಲ್ಲಿ ನಾನಾ ವಿಶ್ಲೇಷಣೆಗಳನ್ನು ನಾನಾ ರೀತಿಯಾಗಿ ಮಾಡಬಹುದು. ಆದರೆ ಇವತ್ತಿನ ದಿನಮಾನಸಕ್ಕೆ ನಾವು ಏನು ಜನರಿಗೆ ಒಂದು ಗ್ಯಾರಂಟಿ ಅನ್ನುವಂಥದ್ದನ್ನ ಇವತ್ತಿಗೆ ನಾವು ಉಲ್ಲೇಖ ಮಾಡಿ ಗ್ಯಾರಂಟಿ ಬಗ್ಗೆ ಹೇಳಿ ನಾವು ಕೊಟ್ಟಿದ್ದು. ಆದರೆ ಹಿಂದಿನಿಂದಲೂ ನಾವು ಹುಟ್ಟೋ ಮಗುವಿಗೆ ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಅದು ಓದೋ ಅಂಗನವಾಡಿಗೆ ಫುಡ್ಡನ್ನು ಕೊಡೋದ್ರಿಂದ ಹಿಡಿದು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಕಾಲೇಜು, ಯೂನಿವರ್ಸಿಟಿಗಳನ್ನ ಕಟ್ಟಿ, ದೊಡ್ಡ ದೊಡ್ಡ ಸರ್ಕಾರಿ ಸಂಸ್ಥೆಗಳನ್ನ ಕಟ್ಟಿ, ಆಮೇಲೆ ಅವರಿಗೆ ವಿಡೋ ಪೆನ್ಷನ್ ಇರ್ಬೋದು, ಹಿರಿಯರಿಗೆ ವೇತನ ಇರ್ಬೋದು, ವೈಫಲ್ಯ ಆದವರಿಗೆ ವೇತನ ಇರ್ಬೋದು, ಇವೆಲ್ಲ ನಾವು ಮಾಡಿದ್ದೀವಿ ಸರ್. ಇದ್ರ ಜೊತೆ ಗ್ಯಾರಂಟಿ ಅನ್ನೋದನ್ನ ನಾವು ಹೇಳಿಕೊಡ್ತಾ ಇದ್ದೀವಿ, ನಾವು ಕೊಟ್ಟಿದ್ದೀವಿ. ಜೊತೆಗೆ ಸರ್ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ಒಂದು ಕಡೆ ಆಗ್ತಾ ಇದೆ. ನೀವು ಹೇಳಿದ್ರಿ ಅವಘಡ ಯಾವುದೂ ಆಗಬಾರ್ದು. ಆಕಸ್ಮಿಕವಾಗಿ ನಡೆಯುವಂಥ ದುರ್ಘಟನೆ, ಮೊನ್ನೊಂದು ಚಿತ್ರದುರ್ಗದ್ದೊಂದು ನಾವು ನೋಡ್ತಾ ಹೋದರೆ ಎಲ್ಲೂ ಆಗಬಾರ್ದು. ಪ್ರಾಕೃತಿಕ ವಿಕೋಪ ಮತ್ತು ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ಆದರೆ ನೀವು ಇನ್ನೊಂದು ಪ್ರಶ್ನೆ, ಕುರ್ಚಿ ಕಿತ್ತಾಟ, ಗಲಾಟೆ ಸರ್ ನೋಡಿ, ಒಂದು ದಿನಕ್ಕಾದರೂ ನಿಮ್ಮ ಟಿ ವಿನಲ್ಲಿ ಯಾವ್ದಾದ್ರು ಇದ್ರೆ ಪ್ಲೇ ಮಾಡಿ. ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಸಿದ್ದರಾಮಯ್ಯನವರು ಒಂದು ದಿನಕ್ಕಾದರೂ ಒಂದು ವಿಚಾರ ಮಾತಾಡಿದರೆ, ಅಥವಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಅವರೆಲ್ಲೇ ಹೋದರೂ ಅಣ್ಣ ತಮ್ಮನ ಥರ ಇರುವಂಥ ವೀಡಿಯೋಸ್ನೇ ನೀವು ಹಾಕ್ತಾ ಇರ್ತೀರಿ. ಜೊತೆಗೆ ಟೀ ಕುಡಿತಾರೆ, ಜೊತೆಗೆ ತಿಂಡಿ ತಿಂತಾರೆ, ಜೊತೆಗೆ ಕ್ಯಾಬಿನೆಟಲ್ಲಿ ಇರ್ತಾರೆ. ಇವತ್ತು ಜೊತೆಗೇ ಶಾಮನೂರು ಶಿವಶಂಕರಪ್ಪನವರಿಗೆ ಗೌರವ ಕೊಡೋದಕ್ಕೆ ಒಂದೇ ಹೆಲಿಕಾಪ್ಟರ್ ಹೋಗಿದ್ದಾರೆ. ಯಾವುದೇ ಗೊಂದಲನೂ ಇಲ್ಲ, ಗದ್ದಲನೂ ಇಲ್ಲ. ಒಂದೆರಡು ಪ್ರಶ್ನೆಗಳು. ಒಂದು ಕಡೆ ಮೊದಲನೇದು BJPಯವರು ಪ್ರಶ್ನೆ ಎತ್ತಿದ್ರು, CM ಸಿದ್ದರಾಮಯ್ಯವರ ಏನೋ ಗುಂಪೆಲ್ಲ ಹೋಗ್ತಾ ಇದೆ, ಏನು ವಾಟ್ ದ ಬೇಸ್ ಈಸ್ ಗೋಯಿಂಗ್ ಟು ಟೆಲ್. ನಾಳೆ CWCಗೆ ಒಂದು ಪ್ರೋಟೋಕಾಲ್ ರೀತಿ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದ ಹಾಗೆ, ಆಹ್ವಾನದ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕರೆದಿದ್ದಾರೆ. ಆ ಪ್ರೋಟೋಕಾಲಲ್ಲಿ ಅವ್ರು ಹೋಗ್ತಾರೆ. ಏನೋ ಒಂದು ರಾಜ್ಯಕ್ಕೆ ಹೇಳಿಕೆ ಕೊಡುವಂಥದ್ದಲ್ಲ. ಅಲ್ಲಿ ಎಲ್ಲ ಶಾಸಕರೆಲ್ಲ ಹೋಗ್ತಾರೆ. ಅವಕಾಶ ಅವ್ರು ಒಬ್ರಿಗಿರ್ತದೆ ಒಂದು ಸಭೆ ಅಂದರೆ. ಇನ್ನೊಂದು ಮುಖ್ಯಮಂತ್ರಿ ಏನೋ ಕರ್ನಾಟಕದ ವಿಚಾರ ಅಂತೆಲ್ಲ ಹೇಳಿದರು ಸರ್. ಇವತ್ತು ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ ತನ್ನ ಅಧಿಕಾರದಲ್ಲಿದ್ದಾಗ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ತನ್ನ ಅಧಿಕಾರ ಅವಧಿನಲ್ಲಿ ಮೊದಲು ಇಡೀ ದೇಶದಲ್ಲಿ ಜೈಲಿಗೆ ಹೋಗಿದ್ದಾರೆ ಅಂದರೆ ಅದು ಮಾನ್ಯ ಯಡಿಯೂರಪ್ಪನವರು. ತದನಂತರ ಸದಾನಂದ ಗೌಡರು ಬಂದರು, ಅವ್ರನ್ನ ಯಾಕೆ ಇಳಿಸಿದ್ರು. ಆಮೇಲೆ ಜಗದೀಶ್ ಶೆಟ್ಟರು ಬಂದರು, ಆ ಪಕ್ಷದ ಕಥೆ ಏನಾಯಿತು ಸರ್. ಇನ್ನೊಂದು ಹೇಳ್ತಾರೆ ಇವರು, ನಮ್ಮ ಪಕ್ಷದಲ್ಲೇನೋ ನಾಟಕ ಮತ್ತಿನ್ನೊಂದೇನೋ ಅದೇನೇನೋ ಪದಗಳನ್ನ ಹೇಳಿ ನಾ ಹೇಳೋದಿಲ್ಲ ಸರ್. ಕಾಂಗ್ರೆಸ್ ಪಕ್ಷ ಯಾವತ್ತೂ CD ಇಟ್ಕೊಂಡು ಏನೋ 17 ಜನ ಸ್ಟೇ ತಂದಿರೋದು ನಾನು ಉಲ್ಲೇಖ ಮಾಡಿ ಹೇಳ್ತಾ ಇರೋದು. ಯಾರೆಲ್ಲ ಬಾಂಬೆಗೆ ಹಾರಿದ್ರು,
ಕೊಟ್ಟು ಅಷ್ಟು ಜನರದ್ದು ಕೋರ್ಟಲ್ಲಿ ಸ್ಟೇ ತಗೊಂಬಂದ್ರಲ್ಲ. ಮತ್ತೆ ಕರ್ನಾಟಕದಲ್ಲಿ ರಾಜಕೀಯ ಭ್ರಷ್ಟಾಚಾರ ಅನ್ನುವಂಥದ್ದು ಆಪರೇಷನ್ ಕಮಲದ ಮುಖೇನ ಆಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅಲ್ವಾ? ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 113 ಸೀಟ್ನ ಎಂದಾದರೂ BJP ಕ್ರಾಸ್ ಮಾಡಿದ್ಯಾ? ಯಾವ ನೈತಿಕತೆ ಮೇಲೆ ಇವ್ರು ಪ್ರಶ್ನೆ ಮಾಡ್ತಾರೆ. ಮತ್ತು ಇನ್ನೊಂದು, ನಮ್ಮಲ್ಲೇನೋ ಗೊಂದಲ ಅಂತಿದ್ದಾರೆ ಸರ್. ಇವತ್ತು ಒಂದು ಆಳುವ ಪಕ್ಷದಲ್ಲಿ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅವರಿಗಿಲ್ಲ ಅಂದಾಗ ಅದಕ್ಕೆ ಸರಿಯಾದ ಉತ್ತರ ಇವತ್ತು ಯತ್ನಾಳ್ ಎಲ್ಲಿ ಆ ಪಕ್ಷದಲ್ಲಿದ್ದಾರೆ, ಉಚ್ಚಾಟನೆ ಮಾಡಿಲ್ವಾ? ಹೆಬ್ಬಾರ್ ಎಲ್ಲಿದ್ದಾರೆ? ಎಸ್ ಟಿ ಸೋಮಶೇಖರ್ ಎಲ್ಲಿದ್ದಾರೆ? ಸರ್ ಆಯಿತು ಸರ್, ಒಂದು ವಿರೋಧ ಪಕ್ಷ ಅಂತಂದರೆ ನಾನು ರೆಸ್ಪೆಕ್ಟ್ ಯಡಿಯೂರಪ್ಪಾಜಿ ಅವ್ರ ಬಗ್ಗೆ ನಾನು ಹೇಳಬೇಕಂತಂದ್ರೆ ಅವತ್ತು ಹೇಳೋರು ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಗುಡುಗಿದ್ರೆ ವಿಧಾನಸೌಧವೇ ನಡುಗುತ್ತದೆ ಅಂತೇನು. ಆದರೆ ಇವತ್ತು ಒಂದು ಸೆಷನ್ಲಾಗುವಂಥ ಚರ್ಚೆಗಳಲ್ಲಿ ಆರೋಶಕ್ ಅವರ ಹಾವಭಾವ ಸನ್ನಿವೇಶಗಳು ಇವತ್ತು ಬೆಳಗಾಂನಲ್ಲಿ ನಮ್ಮ ಪಕ್ಷ ಏನೇ ತಪ್ಪು ಮಾಡಲಿ ಕೇಳೋ ಶಕ್ತಿ ಮತ್ತು ಪದಗಳು ಆ ಧ್ವನಿಯ ಗಟ್ಟಿತನ ತೋರಿಸಿದ್ರ ಸರ್. ಇನ್ನೊಂದು, ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಇದ್ದಾರಲ್ವಾ, ವಿಜೇಂದ್ರರವರ ವಿರುದ್ಧ ಕುಮಾರ್ ಬಂಗಾರಪ್ಪ, ಹರೀಶ್ ಅವರು, ಸಿದ್ದೇಶ್ವರ್ ಅವರು, ಪ್ರತಾಪ್ ಸಿಂಹ ಇನ್ನಿಲ್ಲದ ಪ್ರಾಲಾಪ ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಬಗ್ಗೆ ಮಾತನಾಡೋರು ಒಂದು ತಿಂಗಳಿಗೊಂದ್ಸರಿ ಅಪ್ಪಾಜಿ ಅಂತ ಪಾಪ ಯಡಿಯೂರಪ್ಪನವರ ಕರ್ಕೊಂಡು ದೆಹಲಿಗೆ ಹೋಗಿ ಆ ಒಂದು ಹಿರಿಯ ಜೀವಕ್ಕೆ ಇನ್ನೂ ತೊಂದರೆ ಕೊಡುವಂಥದ್ದು ಅಂದರೆ ಎಷ್ಟು ಸರಿ? ಇದು ಒಂದು ಭಾಗ. ಆಮ್ ಆದ್ಮಿ ಪಾರ್ಟಿಯವರು ಬಹಳ ಮುಖ್ಯವಾಗಿ ಪಂಚಾಯತ್ ರಾಜ್ ಅಂತ ಕೇಳಿದರು ಸರ್. ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಕೊಡುವಂಥ ಪಂಚಾಯತ್ ರಾಜ್ಗೆ ನಂಬರ್ 1 ಪ್ರಶಸ್ತಿಯನ್ನು ಪಡೆದಿದೆ ಅಂತಂದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ. ಇನ್ನು ಅನೇಕ ನಿಗಮಗಳಿದ್ದಾವೆ, ಅದರಲ್ಲಿ ಬಹಳ ಮುಖ್ಯವಾಗಿ ಅದನ್ನು ವಿಚಾರ ಎತ್ತಿ ಅವರು ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಸರ್. ಒಂದು ಎಲೆಕ್ಷನ್ ಮಾಡ್ತಾ ಇಲ್ಲ ಇವರು, ಅದೇನೋ PDOಗಳು ಬಿಟ್ಟು ಮತ್ತಿನ್ನೊಂದಂತೇನೋ ಹೇಳ್ತಾ ಇದ್ರು ಸರ್. ಸರ್ ನೋಡಿ, ಇದ್ರ ಹಿಂದೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ತದನಂತರ ಯಡಿಯೂರಪ್ಪನವರು, ಆಮೇಲೆ ಬೊಮ್ಮಾಯಿ ಅವರು. ಅವಕಾಶಗಳಿತ್ತು ಹೌದು, 2.5 ವರ್ಷ ಕೆಲವೊಂದು ಕೋರ್ಟು ಕಟ್ಟಳೆಗಳ ವಿಚಾರಗಳಿದ್ದಾಗ ಮತ್ತೆ GB ಆದಾಗ ಅದು ವಿಸ್ತೀರ್ಣ ಜಾಸ್ತಿ ಆದಾಗ ನಮ್ಮಲ್ಲಂತೂ ಕಾಂಗ್ರೆಸ್ ಪಾರ್ಟಿಲಿ ಆಲ್ರೆಡಿ ಅರ್ಜಿಗಳಿಗೆ ಆಹ್ವಾನ ಮಾಡಿದ್ದೀವಿ. GB ಎಲೆಕ್ಷನ್ಸ್ಗೆ ಯಾರೆಲ್ಲ ನಿಂತ್ಕೊಬೇಕಂತ ಇದ್ದೀರಿ ನೀವು ಅಪ್ಲಿಕೇಶನ್ಸ್ ಹಾಕಿ ಅಂತೇಳಿ. ಎಲೆಕ್ಷನ್ಸ್ ಅಂತೂ ಬರೋ 1 or 2 months ಅಲ್ಲಿ ಖಂಡಿತ. ಒಂದು ನಿಮಿಷ ಐ ವಿಲ್ ಕಮ್ ಅದೇ ಅಲ್ಲೇ ಪಂಚಾಯತ್ ರಾಜ್. 1 ನಿಮಿಷ. ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಾವು 100ಕ್ಕೆ 100 ಮಾಡ್ತೀವಿ. ಏನು ಪಂಚಾಯತ್ ರಾಜ್ ವ್ಯವಸ್ಥೆ ತಂದವ್ರು ಯಾರು ಸರ್? ನಾವೇ ಅಲ್ವಾ ಸರ್? ಅದು ರಾಜೀವ್ ಗಾಂಧಿಯವರ ಕನಸಿನ ಕೂಸದು. ಈ ದೇಶದಲ್ಲಿ ನಾಯಕರುಗಳನ್ನ ಹುಟ್ಟಾಕ್ಬೇಕಂತಂದ್ರೆ ZP ಆಗಬೇಕು, TP ಆಗಬೇಕು, ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕು ಅಂತೇಳಿ ಇವತ್ತು ನಾವು GBನಲ್ಲಿ 50% ಮೀಸಲಾತಿ ಕೊಡೋ ಕೆಲಸ ಮಾಡಿ. ಏನಂದ್ರೆ ಜನರ ತಲೆಯಲ್ಲಿ ಓಡ್ತಾ ಇರೋದು ಏನು ಅಂದ್ರೆ 136 ಸೀಟ್ ಕೊಟ್ಟಿದೆ ತಪ್ಪಾಯ್ತಾ? ಯಾಕೆ ಹಿಂಗೆ ಕಿತ್ತಾಡ್ತಿದ್ದಾರೆ? ಯಾವ ಕಿತ್ತಾಟ ಸರ್ ನೀವು ಹೇಳಿ? ಯಾವ ಕಿತ್ತಾಟ? ಈಗ ಅಣ್ಣ 1 ನಿಮಿಷ. ಕಿತ್ತಾಟ ಅಂತಂದ್ರೆ ಸರ್, ಯಾವತ್ತಾರು ನಮ್ಮ ನಾಯಕರು ಎಲ್ಲರೂ ಹಾದಿ ಬೀದಿ ರಂಪ ಏನಾದರೂ ಯಾವುದಾದ್ರೂ ಇದ್ರೆ ಹೇಳಿ ಸರ್. ಯಾವುದೂ ಇಲ್ದೇ ಯಾವುದೋ ಕೆಲವರು ಹೇಳಿಕೆಗಳನ್ನ ನಾವು ಕಿತ್ತಾಟ ಅಂತ ಅವರವರ ಅಭಿಪ್ರಾಯಗಳಿಗೆ ನಾವು ಅದನ್ನ ರಾಜಕೀಯ ವಿಶ್ಲೇಷಣೆ ಮಾಡುವಂಥದ್ದು. ನನಗೆ ಪವರ್ ಶೇರಿಂಗ್ ಅನ್ನೋದು ಎಲ್ಲಿಂದ ಹುಟ್ಕೊಳ್ತು ಮತ್ತೆ ಸರ್? ನೋಡಿ, ಇವಾಗ ಕೆಲವೊಂದು ಮಾಧ್ಯಮಗಳಲ್ಲಿ ನಮ್ಮ ನಾಯಕರು ಮಾತಾಡಿರೋದು ಉಲ್ಲೇಖ ಮಾಡಿದ್ರು ಸಮೇತ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸೋ ಬಿಫೋರ್ ನಾವೆಲ್ಲ ನೋಡಿದ್ದೀವಿ. ನಾನೇನು ಯಾವುದು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ನಮ್ಮ ನಾಯಕರುಗಳ ಒಂದು ಚರ್ಚೆ ಖಂಡಿತವಾಗ್ಲೂ ಆಗಿದೆ, ಕ್ಲೋಸ್ ಡೋರ್ ಮೀಟಿಂಗ್ಸ್ ಆಗಿದೆ. ಅದನ್ನೇ ವಿಚಾರವನ್ನು ಮಾನ್ಯ DK ಶಿವಕುಮಾರ್ ಅವರು ಹೇಳಿದರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಅದ್ರ ಜೊತೆಗೆ ಅವ್ರು ಹೇಳಿರ್ತಕ್ಕಂಥದ್ದು CM ಅವರು ಸಮೇತ DCM ಅವರು ಸಮೇತ ನಾವು ಹೈಕಮಾಂಡ್ ನಡೆಗೆ ಬದ್ಧ. ಹೈಕಮಾಂಡ್ ಏನು ಹೇಳ್ತದೆ ನಾವು ಕೇಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ಇದಿಲ್ಲ. ಮತ್ತು JDSನವರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಅಂದರೆ ನಮ್ಮ ವಿಚಾರದಲ್ಲಿ ಕರ್ನಾಟಕ ರಾಜಕೀಯ ನಾಟಕ ಅಂತೇನೋ ಅಂದರು, ಆ ಪದ ಹೇಳಿದ್ರು ಅವರು. ಸರ್ ನೋಡಿ, ನಮ್ಮಲ್ಲಿ ಆಯಿತು ಇವತ್ತು ಕೆಲವು ಚರ್ಚೆ ಆಗ್ತದೆ ಅಥವಾ CM ವಿಚಾರ ಅಂತ ಆಗ್ತದೆ. ಕೆಲವರು ನಾವು ಆಗಬೇಕು ಅವ್ರ ಅಭಿಮಾನಿಗಳೆಲ್ಲ ಹೇಳ್ತಾರೆ. 2 ಬಾರಿ ಅವಕಾಶ ಸಿಕ್ಕಿದಾಗ ಇವತ್ತು ಒಂದು ಬಾರಿ ಮಿರೋಜಿನ್ ಪಾಟೀಲ್ ಅನ್ನೋರು ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ದರು, HK ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ಅಧ್ಯಕ್ಷರು, ದಲಿತ ನಾಯಕರು. ಅದ್ರ ಕೃಷ್ಣಪ್ಪ ಅವರು ಅವರ ಪಕ್ಷದ ಅಧ್ಯಕ್ಷರಾಗಿದ್ದರು, ಯಾದವ ಸಮುದಾಯದವರು. H ವಿಶ್ವನಾಥ್ ಅವರು ಅವರ ಪಕ್ಷದ ಅಧ್ಯಕ್ಷರಾಗಿದ್ದರು, ಕುರುಬ ಸಮುದಾಯ. CM ಇಬ್ರಾಹಿಮು ಮುಸ್ಲಿಂ ಸಮುದಾಯದವರು ಅಧ್ಯಕ್ಷರಾಗಿದ್ದರು. ಆಯಿತು, ಬೇರೆ ಯಾರಿಗಾದ್ರು 96ನೇ ಇಸ್ವಿಯಲ್ಲಿ ಅಥವಾ 94ನೇ ಇಸ್ವಿಯಲ್ಲಿ ಅದು ಜನತಾ ಪಾರ್ಟಿ ಬಿಡಿ, ಅದನ್ನ ಬಿಡೋಣ, ಚಾಪ್ಟರ್ ಬೇರೆ. 2006ರಲ್ಲಿ ಅವಕಾಶ ಇದ್ದಾಗ ಯಾರಾದರೂ ಹಿರಿಯರು ಕೊಟ್ಟು ಅವ್ರು ಕೇಳಿದ್ರೆ ನಾನು ಒಪ್ತಾ ಇದ್ದೆ. ಅಥವಾ 18ರಲ್ಲಿ ಆಯ್ತು ನಾವು ಪ್ರಜಾಪ್ರಭುತ್ವ ಉಳಿಸ್ಬೇಕಂತ ಅವರನ್ನು ಕೇಳ್ಕೊಂಡಿದ್ದೀವಿ. ಸರ್ವಾಧಿಕಾರ ಅಭಿವೃದ್ಧಿ ಆಗಬೇಕು. ನೀವು ಸರ್ವಧರ್ಮ ಸರ್ವ ಜಾತಿಯನ್ನ ಗೌರವಿಸೋದಾಗಿದ್ರೆ ಕೋಲಾರದಲ್ಲಿ ಒಬ್ರು ಪರಿಶಿಷ್ಟ ಜಾತಿಯ ಸಂಸದರು ಗೆದ್ದಿದ್ರಲ್ಲ, ಯಾಕೆ ಅವ್ರಿಗೆ ಕೊಡ್ಬೋದಿತ್ತಲ್ಲ ಕೇಂದ್ರ ಸಚಿವ ಸ್ಥಾನ? ಶೋಕಿಗಲ್ಲ ಇರೋದ ಸ್ಥಾನ.
ಅದು ಅಧಿಕಾರ ಕೆಲಸ ಸರ್, ಆ ಶೋಕಿ ಮಾಡೋರು ತಾಜ್ ವೆಸ್ಟ್ ಎಂಡ್ ಅಲ್ಲಿ ವಿಹರಿಸ್ತಾ ಇದ್ರು. ನಾವ್ಯಾರು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಇದ್ದವರಲ್ಲ. ನಾವು ತಾಜ್ ವೆಸ್ಟ್ ಎಂಡ್ ಅಲ್ಲೂ ಇದ್ದವರಲ್ಲ. ನಾವು ಕುಮಾರ ಕೃಪದಲ್ಲಿ, ಕೃಷ್ಣಾದಲ್ಲಿ, ಕಾವೇರಿನಲ್ಲಿ, ವಿಧಾನಸೌಧದಲ್ಲಿ ಇರುವಂತವ್ರು. ವಿಧಾನಸೌಧದಲ್ಲಿ ಸಿಎಂ ಸ್ಥಾನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋಗಿ ಅಡಗಿ ಕೂತಿರ್ಲಿಲ್ಲ. ನಮ್ಮ ಆದಿತ್ಯ ಚುಂಚನಗಿರಿ ಮಠದ ಸ್ವಾಮೀಜಿಯವರ ಫೋನ್ ಟ್ಯಾಪಿಂಗ್ ಮಾಡಿರ್ಲಿಲ್ಲ. ಇವೆಲ್ಲ ನಡೆದಿರೋದು ಇತಿಹಾಸ ಸರ್, ಇವೆಲ್ಲ ನಡೆದಿರೋದು ಇತಿಹಾಸ. ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೋವಾ ಕಾರಿರ್ಲಿಲ್ಲ. ನಾವು ಗೋವಾ ಕಾರಿರ್ಲಿಲ್ಲ. ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರಲ್ಲ. ಯಾಕೆ ಸರ್ಕಾರ ಬೀಳ್ಸಿದ್ರಿ? ರಾಜಕೀಯ ವ್ಯಭಿಚಾರ, ರಾಜಕೀಯ ಭ್ರಷ್ಟಾಚಾರ ಯಾರಾದ್ರೂ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಮಾಡಿದ್ದಾರೆ ಅಂದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ. ತಂದೆಯವರ ಮಾತಿನಂತೆ ಅಪ್ಪ ಮಕ್ಕಳು ನಾಟಕ ಆಗಿದೆ ಅಂದ್ರೆ ನಮ್ಮ ಅಪ್ಪ ಒಪ್ಪಿಲ್ಲ, ನಮ್ಮ ಅಪ್ಪಯ್ಯ ಒಪ್ಪಿಲ್ಲ. ಆಮೇಲೆ ನೋಡಿ ಇವಾಗ ಅವ್ರ ಅಪ್ಪನೇ ಹೇಳ್ತಾರೆ ಬಿಜೆಪಿ ಜೊತೆಗೆ ಜಾತ್ಯತೀತ ತತ್ವ ಸಿದ್ಧಾಂತ ಇಲ್ಲದಂತ, ಪ್ರಾದೇಶಿಕತೆ ಇಲ್ಲದಂತ ಯಾವ್ದಾದ್ರು ಪಕ್ಷ ಇದೆ ಅಂತಂದ್ರೆ, ಒಂದು ಕುಟುಂಬದ ಪಕ್ಷ ಇದೆ ಅಂತಂದ್ರೆ ಅದು ಜನತಾದಳ. ಜಾತ್ಯತೀತ ತೆಗೆದುಬಿಡಿ. ಯು ಆರ್ ನಾಟ್ ಸೆಕ್ಯುಲರ್, ಯು ಆರ್ ಎ ಕೋಮುವಾದಿ. ಯು ಆರ್ ಎ ಕೋಮುವಾದಿ. ಕೋಮು ನಮ್ದು ಗೊತ್ತಿದೆ. ನೀವು ನಮ್ಮ ಬಗ್ಗೆ ನೋಡಿ ಸ್ವಾಮಿ, ನಮ್ಮ ಪಕ್ಷದಲ್ಲಿ ಮಂತ್ರಿ ಮುಸ್ಲಿಂ ಅದು ನಮ್ಮ ಪಕ್ಷಕ್ಕೆ ಬಿಟ್ಟಿದ್ದು. ನೀವು ನಮ್ಮಲ್ಲಿ ಹೇಳಿ. ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ಶಾಸಕ ಯಾರಿದ್ದಾರೆ ಹೇಳಿ ನಿಮ್ಗೆ? ಇಲ್ಲಿ ಒಂದು ನೈತಿಕತೆ ಬಗ್ಗೆ ನಿಮಗೆ ಯೋಗ್ಯತೆ ಇದೆಯಾ? ನಿಮ್ ಕುಮಾರಸ್ವಾಮಿ ಅವರು ನಾವಲ್ಲ. ನಮಗೆ ಮಾತಾಡೋ ಪದ ಅವಾಯ್ಡ್ ಮಾಡಕ್ಕಾಗದೆ ಇರೋದು ನಿಮ್ಗೆ ಯಾವ್ದ್ರಿ ಪಕ್ಷ ನಿಮ್ದು? ನಮ್ಮ ಬಗ್ಗೆ ಮಾತಾಡೋದು ನಿಮ್ಗೆ ಇಲ್ಲ. ನೈತಿಕತೆನೇ ಇಲ್ಲ. ನಿಮಗೆ ನೈತಿಕತೆನೇ ಇಲ್ಲ. ನಿಮ್ಮ ಅಸ್ತಿತ್ವ ಮೊಮ್ಮಗನ ಮೂರು ಬಾರಿ ಸೋಲಿಸ್ತಾರೆ ಅಂದ್ರೆ ದರ್ಶನ್ ಅವರೇ, ಜೆಡಿಎಸ್ ಹಾಳಾಗೋದಕ್ಕೆ ಕಾಂಗ್ರೆಸ್ ಕಾರಣ. ನಿಮ್ಮಂತ ಬೆನ್ನಿಗೆ ಚೂರಿ ಹಾಕರ್ ಜೊತೆ ನಮ್ಮ ಅಸ್ತಿತ್ವ ಜನಸೇವೆ ಮಾಡಕ್ ಬಂದಿರೋದು. ಗೆದ್ದುಬಿಟ್ಟು ನಾವು ಸರಿ ಸೋತ್ರ ಇರ್ತೀವಿ. ಮಧ್ಯದಲ್ಲಿ ಮಾತಾಡಬೇಡಿ. ಪ್ರಮೋದ್ ಅವರೇ, ಈಗ ನೀವು ಹೇಳಿದ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ CWC ಸಭೆಯಲ್ಲಿ ಆಹ್ವಾನ ಇದೆ, ಆದ್ರೆ ಡಿ ಕೆ ಶಿವಕುಮಾರ್ಗೆ ಯಾಕಿಲ್ಲ ಅಂತ ಹೇಳಿದ್ದು ಅವರಿಗೆ ಬಿಟ್ಟಿರುವಂತ ವಿಚಾರ. ವಿರೋಧ ಪಕ್ಷದಲ್ಲಿದ್ದವ್ರು ನೀವೇನ್ ಮಾಡ್ತಾ ಇದ್ರಿ? ನಿಮಗೆ ತೃಪ್ತಿ ಇದೆಯಾ? ವಿರೋಧ ಪಕ್ಷದಲ್ಲಿದ್ದು ಆ ಸರ್ಕಾರವನ್ನು ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋ ತೃಪ್ತಿ ಇದೆಯಾ ನಿಮಗೆ? ನಾನು ನಿಮ್ಗೆ ಎಳೆಯಾಗಿ ಈ ಕಾಂಗ್ರೆಸ್ಸಿನ ಚರಿತ್ರೆ ಬಿಚ್ಚಿಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಅವಕಾಶ ಕೊಡಿ. ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಒಂದು ಅಗ್ದಿ ಕಠೋರವಾದ ಕಾಂಗ್ರೆಸ್ಗೆ ಕೈ ಅನ್ಸುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಅದನ್ನ ದಯವಿಟ್ಟು ಈ ಒಂದು ಮಾಧ್ಯಮ ಮುಖಾಂತರ ಲಕ್ಷಾಂತರ ವೀಕ್ಷಕರು ಕೇಳ್ತಾರೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. CWC ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಮೊನ್ನೆ ಶಬರಿಮಲೆಯಲ್ಲಿ ಏನು ಬಂಗಾರ ಕಳ್ಳತನ ಆಯ್ತು, ಆ ಬಂಗಾರ ಕಳ್ಳತನದ ಆ ಏನು ಜ್ಯುವೆಲರ್ಸ್ ಇದಾರಲ್ಲ, ಅವರಿಗೆ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ಲಿಕ್ಕೆ ಫ್ರೀ ಆಕ್ಸೆಸ್ ಸಿಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರು ಎರಡ್ ಸಲ ದಿಲ್ಲಿಗೆ ಹೋದಾಗ ಅವರಿಗೆ ಬೆಟ್ ಆಗುದಿಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ಹೈಕಮಾಂಡ್ ಬೆಟ್ ಆಗ್ಲಿಕ್ಕೆ ಅವಕಾಶ ಸಿಗುದಿಲ್ಲ. ಆಮೇಲೆ CWC ಮೀಟಿಂಗಕ್ಕೂ ಬರೀ ಸಿದ್ದರಾಮಯ್ಯ ಅವ್ರನ್ನ ಮಾತ್ರ ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ, ಆ ಶಬರಿಮಲೆಯಲ್ಲಿ ಏನೊಂದು ಬಂಗಾರ ತುಡುಗ್ ಮಾಡಿದ್ರಂತೆ ಆಪಾದನೆಯಲ್ಲಿ ಏನೊಂದು ಇಬ್ಬರು ಮಂದಿ
ಸೋನಿಯಾ ಗಾಂಧಿ ಅವರಿಗೆ ಬೆಟ್ಟ ಆದ್ರು ಡಿ ಕೆ ಶಿವಕುಮಾರ್ ಅವ್ರಕ್ಕಿಂತ ವರ್ಸ್ಟ್ ಏನ್ ಮಾತಾಡ್ತಾ ಇದೀಯಪ್ಪ ನೀನು? ಏನ್ ಮಾತಾಡ್ತಾ ಇದೀಯಪ್ಪ ನೀನು? ವಾಟ್ ಯು ಆರ್ ಸ್ಪೀಕಿಂಗ್? ಏನ್ ವಸ್ತು ಮತ್ತೊಂದು ಯಾವನ ಕಳ್ಳರು ಮತ್ತಿನ ವೀರಪ್ಪನ ಮಗಳು ಸೇರ್ಸ್ಕೊಂಡ್ರ ಪಕ್ಷದವ್ರು ನೀವು? ಅಲ್ಲ ಪದ ಬಳಕೆ ಮೇಲೆ ಗಮನ ಇರಿ. ವೀರಪ್ಪನ ಮಗಳನ್ನ ನಿಮ್ ಪಕ್ಷಕ್ಕೆ ಸೇರ್ಸ್ಕೊಂಡವ್ರು ನೀವು. ನಿಮ್ಮಿಂದ ನಮಗೆ ಈ ತರ ಎಲ್ಲ ಹೇಳುವಂತ ಅವಶ್ಯಕತೆ ಇಲ್ಲ. ನನ್ನ ಬಾಯಿ ಮುಚ್ಚಿಸ್ಬೇಡ್ರಿ ದರ್ಶನ್. ಆಯ್ತಾ? ಒಬ್ಬ ರೇಪಿಸ್ಟ್ ನಿಮ್ ಪಕ್ಷದವ್ನು ಹೊರಗಡೆ ಬಂದಿದ್ದಲ್ಲ, ಆ ಹಿನ್ನೆಲೆ ನಿಮ್ದು HIV ಇಂಜೆಕ್ಟ್ ಮಾಡ್ತಾ ಇದ್ದಾರ ಮುನ್ರತ್ನ ಇನ್ನು ಚರ್ಚೆ ಮಾಡಕ್ಕಾಗಿಲ್ಲ. ಆ ಹಿನ್ನೆಲೆ ನಿಮ್ದು ದಲಿತ ಮಹಿಳೆಯರಿಗೆ, ಒಕ್ಕಲಿಗ ಮಹಿಳೆಯರಿಗೆ ಮುನ್ರತ್ನ ಇನ್ನು ಚರ್ಚೆ ಮಾಡಕ್ಕಾಗಿಲ್ಲ. ನಿಮ್ಮ ಧ್ವನಿ ನಿಮ್ಮ ಆಟ ನಡೆಯುವುದಿಲ್ಲ ಇಲ್ಲಿ. ನಿಮ್ಮ ಆಟ ನಡೆಯುವುದಿಲ್ರಿ, ನನ್ನ ಮುಂದೆ ನಡೆಯುವುದಿಲ್ರಿ, ನನ್ನ ಮುಂದೆ ನಡೆಯುವುದಿಲ್ಲ. ಬರ್ತಾ ಇದಾವೆ. ಅಲ್ಲ ನಿನ್ನೆ ಕೇಳಾದ ಮುಖ್ಯಮಂತ್ರಿಗಳು ಒದರಬೇಡ್ರಿ ದರ್ಶನ್. ನಿಮ್ಗೆ ಆರೋಗ್ಯಕರ ಚರ್ಚೆ ಬೇಕಲ್ವಾ? ನನ್ ಮಾತು ಕೇಳಿ. ಆರೋಗ್ಯಕರ ಚರ್ಚೆ ಬೇಕು, ನನ್ನ ಮಾತು ಕೇಳಿ, ನಾನು ಕೌಂಟರ್ ಕೊಡಿ. ಸರ್, ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಯಡಿಯೂರಪ್ಪಾಜಿ, ಮಾನ್ಯ ನರೇಂದ್ರ ಮೋದಿ ಹಿಡಿತಾ ಇರ್ಲಿ. ಅಲ್ಲ, ನಾ ಏನಾರ ಅಗೌರವಾಗಿ ಮಾತಾಡಿದ್ರೆ ನಾನು ಅದನ್ನ ತಿದ್ಕೋತೀನಿ, ಆಯ್ತಾ? ಒಂದು ಇದು ನಮ್ಮ ಕೇರಳ ಮುಖ್ಯಮಂತ್ರಿ ಯಾರು ಪಿನರಾಯಿ ವಿಜಯನ್ ಅವರು ನಿನ್ನೆ ಹೇಳಿದಾರ್ರಿ, ತಮ್ಮ ವಕ್ತವ್ಯದಲ್ಲಿ ಹೇಳಿದ್ದಾರೆ, ಇವರಿಬ್ಬರು ನಮ್ಮ ಶಬರಿಮಲೆಯಲ್ಲಿ ಬಂಗಾರ ತುಡುಗು ಮಾಡೋಂಥವ್ರಿಗೆ ಅಲ್ಲಿ ಅಕ್ಸೆಸ್ ಸಿಗುತ್ತೆ. ಉಳ್ಕಿದ ಮುಖ್ಯಮಂತ್ರಿಗಳು ಉಳ್ಕಿದವರೆಲ್ಲರೂ ಅಲ್ಲಿ ಕಾಯ್ಕೊಟ್ ನಿಂದಿರ್ಬೇಕು. ಇವ್ರಿಗೆ ಫ್ರೀ ಅಕ್ಸೆಸ್ ಸಿಕ್ತು ಅಂತ ಅವ್ರು ಅಥರೈಸ್ ಆಗಿ ಮಾತಾಡಿದ್ದಾರೆ, ಅದನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ನಾವು ಏನೋ ಒಂದು ಇಲ್ಲ. ನಾನು ಕೇಳಿದ್ದು ವಿರೋಧ ಪಕ್ಷದಲ್ಲಿ ಇದ್ದೀರಿ, ಇಲ್ಲಿ ತನಕ ಏನ್ ಮಾಡಿದಿರಿ ನೀವು? ಅದೇ ಹೇಳ್ತಾ ಇದ್ದೀನಿ ಸರ್, ಒಟ್ಟಾರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆಪಿಗೆ ಉತ್ತರ ಕೊಡ್ತಾ ಇದ್ದೀನಿ, ನಿಮ್ ಮೂಲಕ ಕಾಂಗ್ರೆಸ್ಗೆ ಉತ್ತರ ಕೊಡ್ತೇನ್ರಿ. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಆಮೇಲೆ ಕೃಷ್ಣ ಬೈರೇಗೌಡ ಅವರ ಒಂದು ಸ್ಮಶಾನವನ್ನ 21 ಎಕರೆ ಒಂದು ಲೂಟಿ ಮಾಡಿದ್ದು, ಗೃಹಲಕ್ಷ್ಮಿಯ ಫೆಬ್ರವರಿ ಮಾರ್ಚ್ ಅದು 5,000 ಕೋಟಿ ಅಲ್ಲ, 11,000 ಕೋಟಿಯ ಒಂದು ಮಿಸ್ ಅಪ್ರೋಪ್ರಿಯೇಟ್ ಅಕೌಂಟ್ ಆಗಿದೆ. ಎಲ್ಲಿ ಹೋಗಿದ್ರಿ 11,000 ಕೋಟಿ? ಇವತ್ತು ಭಾರತೀಯ ಜನತಾ ಪಾರ್ಟಿ ಅಗದಿ ಉತ್ಕೃಷ್ಟವಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ, ಉತ್ತಮವಾಗಿ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದೆ, ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ಸಿನ ಏನದು ಹುಳಕಿದ್ದು ಇವತ್ತು ರಾಜ್ಯದ ಮುಂದೆ ತೆಗಿತಾ ಇರ್ತಾ ಇದೆ. ಏನ್ರಿ ಆಪ್ ಅವ್ರೆ, ನೀವು ನಮ್ಮಗ್ ಮಾತಾಡ್ತಾ ಇದ್ರ, ನೀವು ಆಟಕ್ಕೂ ಲೆಕ್ಕಕ್ಕಿಲ್ಲ ಅಂತಾರಲ್ಲ, ನೀವು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ರಿ. ನಮ್ಮ ಬಗ್ಗೆ ಮಾತಾಡ್ತೀರಾ? ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಇವರಿಗೆ. ನಾಳೆ ಇವತ್ತು ಸುವರ್ಣ ಸೌಧದಲ್ಲಿ ಏನೋ ಒಂದು ರಚನಾತ್ಮಕವಾಗಿ ಡಿಬೇಟ್ ಆಗಿದೆ, ಒಂದು ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸ ಯಾರು ಮಾಡಿದ್ರೆ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ. ಏನಂತಂದ್ರೆ ವಿಷಯ ಒಂದು ದಿವಸ ಟಿವಿಯಲ್ಲಿ ಬೇಕಷ್ಟೇ ಹೊರತು ಅಲ್ಲ, ಇವತ್ತು ನೀವು ಭಾರತೀಯ ಜನತಾ ಪಾರ್ಟಿ ಒಂದು ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಯಾವ್ದಾದ್ರೂ ಒಂದೇ ಒಂದು ವಿಷಯ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರೆ ರಾಜ್ಯ ಅಧೋಗತಿ ಇತ್ತು. ಆಮೇಲೆ ಇನ್ನೊಂದು ಒಂದ್ ನಿಮಿಷ ಅದೇ ಹೇಳ್ತಾ ಇದ್ದೀನಿ. ಇವತ್ತು ಪ್ರತಿಪಕ್ಷವಾಗಿ ನಾವು ಅಗದಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೀವಿ. ಏನ್ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಅವ್ರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿಲ್ಲ, ಏನೋ ದನಿ ಎತ್ತಿದ್ದೀರಾ? ಅದ್ರ ಬಗ್ಗೆ ದನಿ ಎತ್ತಿದ್ದೀರಾ ನೀವು? ರಿಸಲ್ಟ್ ಹೇಳಿ, ರಿಸಲ್ಟ್ ಹೇಳಿ. ಒಂದು ದಿವಸ ಅಲ್ಲಿ ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೆ ಒಂದ್ ದಿವಸ ಪ್ರೊಟೆಸ್ಟ್ ಮಾಡೋದು ಅಷ್ಟೇ ಅಲ್ಲ. ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಜವಾಬ್ದಾರಿಯುತವಾಗಿ ಸ್ಟೇಟ್ಮೆಂಟ್ ಕೊಡಿ. ಯಾವುದು ಆಗೋದಿಲ್ಲ. ನೋಡ್ರಿ, ಒಂದ್ ನಿಮಿಷ ಪ್ರಮುಖವಾದ ಪಾತ್ರ ವಿರೋಧ ಪಕ್ಷ ವಿಫಲವಾಗಿರೋದು ನಾವು 46ರಿಂದ 48 ಸ್ಥಾನಗಳಿಗೆ ಗೆದ್ದಿದ್ದೀವ್ರಿ. ಇವತ್ತು ಜನರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕು ಒಂದು ಪ್ಲಾಟ್ಫಾರ್ಮ್ ಇಂದ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ 46ರಿಂದ 48 ಸೀಟ್ಗಳನ್ನು ಗೆದ್ದಿದ್ದೀವ್ರಿ ನಾವು. ಇದು ಒಂದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಪಕ್ಷವಾಗಿ ಕೆಲಸ ಮಾಡಿರೋ ಒಂದು ಫಲ ರೀ ಇದು. ಆಮೇಲೆ ಇನ್ನೊಂದು ಏನ್ ಫಲ? ನನಗೆ ಅವಕಾಶ ಕೊಡಿ. 0 ಮತ.
ರೀ ನನ್ನ ಕಡೆ ಇದೆ ರೀ, ಎಲ್ಲ ನನ್ನ ಕಡೆ ಇದಿದೆ. ದಕ್ಷಿಣದಲ್ಲಿ ಏನಿದೆ, ದಕ್ಷಿಣ ಕನ್ನಡದಲ್ಲಿ ಹೋಗಿದೆ ಅಂತ ಹೇಳ್ತಾ ಇದ್ರ ನೀವು. ಕಡಬದಲ್ಲಿ ಪ್ರೇಮ ಅನ್ನುವಂತ ನಿಮ್ಮ ಅಭ್ಯರ್ಥಿ 2 ಕ್ಷೇತ್ರದಲ್ಲಿ ನಿಲ್ತಾರೆ, ಒಂದು ಕ್ಷೇತ್ರದಲ್ಲಿ 0, ಇನ್ನೊಂದು ಕ್ಷೇತ್ರದಲ್ಲಿ 164 ಮತ, ಅಲ್ಲೂ ಸೋಲ್ತಾರೆ. ಸರಿ ನೋಡ್ರಿ, ಓಕೆ, ಎಲ್ಲರೇ ಹೌದಾ? ಜನರು ಆ ತೀರ್ಪು ವಾಪಸ್ ಕೊಟ್ಟಿದ್ರೆ ಆ ತೀರ್ಪನ್ನ ಒಪ್ಕೊಂಡು ನಾವ್ ಇನ್ನೂ ರಚನಾತ್ಮಕವಾಗಿ Yes, ಕೆಲಸ ಮಾಡ್ತೀವಿ, ಜನರ ಮನಸ್ಸನ್ನ ಗೆಲ್ತೀವಿ. ಜನರ ಮನಸ್ಸನ್ನ ಗೆಲ್ಲುವಂತ ನಮ್ಮ ಹತ್ರ ಒಂದು ಶಕ್ತಿ ಇದೆ, ಆ ಒಂದು ನಮ್ಮ ಮೈಂಡ್ ಸೆಟ್ ಇದೆ. ನಾವ್ ಎಲ್ಲೋ ಸೋತೀವಿ ಅಂದ್ರೆ ಸುಮ್ ಕೂಡುದಿಲ್ಲ, ಅಲ್ಲಿ ಜನರ ಬಳಿ ಹೋಗಿ Okay, fine, ಅವರ fine. ಮನಸ್ಸಲ್ಲಿ ನಾವು ಪ್ರಮೋದ್ ಅವರೇ, ಅಚ್ಚ ವಾಪಸ್ ಮೂಡಿಸಿ ಬರ್ತೀನಿ. ಅಲ್ಲಿ ಮತ್ತೆ ಗೆಲ್ಲುವಂತ ಒಂದು ಪ್ರಯತ್ನ ಮಾಡ್ತೀವಿ. ಅದು ಸರ್ ಒಂದ್ ನಿಮಿಷ, ಒಂದೇ ಮಾತೇಳಿ ಮುಗಿಸ್ತೀನಿ ಸರ್, ಒಂದೇ ಮಾತೇಳಿ ಮುಗಿಸ್ತೀನಿ. ಬೇಗ. ಡಿ ಕೆ ಶಿವಕುಮಾರ್ ಅವರು ಇವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಹೋಗ್ತಾ ಇದ್ರೆ ದೇವಿ ದರ್ಶನ ಕೊಡ್ತಾ ಇದ್ದಾರೆ. ಆದ್ರೆ ಇವರ ಏನೊಂದು ಹೈಕಮಾಂಡ್ ಏನು ಡೆಲ್ಲಿಯಲ್ಲಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ದರ್ಶನ ಸಿಗ್ತಾ ಇಲ್ರಿ. ಎಷ್ಟು ಎಂತ ಒಂದು ದುರದೃಷ್ಟದ ಸನ್ನಿವೇಶ ಅಲ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾವು ಹೋಗಿಲ್ಲ, ಮೊನ್ನೆ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ, ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಪಿತಾಜಿ ಹಿಂದೆ ಕೂತ್ಕೊಂಡು ರಾಜಕೀಯ ಮಾಡೋರಲ್ಲ ನಾವು. ಆಮೇಲೆ ಓಕೆ, ಇವರು ಪ್ರಮೋದ್ ಅವರೇ, ವಾಪಸ್ ಲಂಚ್ ಬರ್ತೀನಿ. ಬ್ರೇಕ್ಫಾಸ್ಟ್ ಸಮಯ ಆಗಿದೆ, break ತಗೊಂಡು. ಪ್ರಮೋದ್ ಅವರೇ, ವಾಪಸ್ ಬರ್ತೀನಿ. ಬ್ರೇಕ್ಫಾಸ್ಟ್ ಅಲ್ಲಿ break ತಗೊಂಡ್ಬಿಡ್ತೀನಿ. ಏನು break lunch ಆದ ಬಳಿಕ. breakfast ಇದೆ, ಇವ್ರು acidity ಆಗ್ಬಿಟ್ಟಿದೆ, ಎಲ್ಲಿ CWC ಉರಿತಾ ಸಭೆ ಇದೆ ನಡೀತಾ ಇದೆ. ಇಬ್ಬರ್ದು. CWC ಸಭೆ ಆದ ಬಳಿಕ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಾವುದು ಸರಿ ಇಲ್ಲ, ಕಾಂಗ್ರೆಸ್ ಅಲ್ಲಿ ಯಾವುದು ಸರಿ ಇಲ್ಲ. ಸಂಕ್ರಾಂತಿ ಆದ ಬಳಿಕ ಕಾಂಗ್ರೆಸ್ ಎರಡು ಒಂದು ಕಡೆಯಿಂದ, ಮುನ್ನೋದ ಮನೆ. ಎರಡು ಬಣದ ಕಡೆಯಿಂದ ಒಂದು ಏನೋ ಒಂದು ಪ್ಲಾನ್ ಮಾಡಬೇಕು ಅಂತ ಲೆಕ್ಕಾಚಾರಕ್ಕೆ ಇದೆ ಅಂತೆ. ಹಾಗಾಗಿ ಜನವರಿ 15 ಆದ ನಂತರ ಏನ್ ಬೆಳವಣಿಗೆ ಆಗತ್ತೆ, ಡಿ ಕೆ ಶಿವಕುಮಾರ್ ಸೈಲೆಂಟ್ ಇರುವುದರ ಹಿಂದೆ ಏನ್ ಪ್ಲಾನ್ ಇರಬಹುದು? ಕೇಶವ್ ಸರ್, ಈಗ ಒಂದು ವೇಳೆ ಒಪ್ಪಂದ ಆಗಿದ್ದೇ ಆದಲ್ಲಿ ಸುಮ್ಮನೆ ಬಿಟ್ಕೊಡ್ಬಹುದಾಗಿತ್ತಲ್ಲ, ಅಟ್ಲೀಸ್ಟ್ ರಾಜ್ಯದ ಅಭಿವೃದ್ಧಿ ಕಡೆ ಆದ್ರೂ ಕೂಡ ಗಮನ ಕೊಡಬಹುದು. ಬರೀ ಇದೇ ಕಿತ್ತಾಟ ಆಗ್ತಾ ಇದೆ. ನೋಡಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಹೇಳೋದಂದ್ರೆ ಫಸ್ಟ್ ಈ ಕುರ್ಚಿ ಕಿತ್ತಾಟದ ಡಿಬೇಟ್ಗಳನ್ನ ನಿಲ್ಲಿಸಬೇಕು. ನಿಮ್ಮ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಬಗ್ಗೆನೇ ಡಿಸ್ಕಷನ್ಗಳು ಇಡಿ, ಆವಾಗ ಅಟ್ಲೀಸ್ಟ್ ಅವ್ರು ಎಚ್ಚೆತ್ಕೋತಾರೆ. ಇವಾಗ ಒಂದು ಏನಂದ್ರೆ ಎಲ್ಲರೂ ಯೋಚನೆ ಮಾಡ್ಬೇಕಾದ ಏನಂತಂದ್ರೆ, ಕಾಂಗ್ರೆಸ್ 130-140 ಸೀಟ್ ಬಂದಿದೆ ಇವತ್ತಿನ ದಿವಸ. ಸಿದ್ದರಾಮಯ್ಯ ಅವರು ಆಗ್ತಾರೋ, ಡಿ ಕೆ ಶಿ ಆಗ್ತಾರೋ, ಖರ್ಗೆ ಆಗ್ತಾರೋ, ಇನ್ನೊಬ್ರು ಆಗ್ತಾರೋ, 5 ವರ್ಷ ಕಾಂಗ್ರೆಸ್ಸೇ ಇರ್ತದೆ. ಏನ್ ಇವಾಗ ಸಿದ್ದರಾಮಯ್ಯ ಬದಲಾಗಿದ ತಕ್ಷಣ ಬಿಜೆಪಿನವ್ರು ಏನು ಬರಲ್ಲ. ಬಿಜೆಪಿನವ್ರು ಇನ್ನೂ 2.5 ವರ್ಷ ವಿರೋಧ ಪಕ್ಷವಾಗಿ ಇರಬೇಕು. ಎಲ್ಲರೂ ಅವ್ರವ್ರ ಕೆಲಸ ಸಕ್ರಮವಾಗಿ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಈ ಅನಾವಶ್ಯಕವಾಗಿ ಈ ಕುರ್ಚಿ ಕಿತ್ತಾಟದ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿದ್ರೆ ರಾಜ್ಯದ ಅಭಿವೃದ್ಧಿ ಏನೂ ಆಗೋದಿಲ್ಲ. ಇವಾಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿದ್ರೆ ದರ್ಶನ್ ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಇಡೀ ದೇಶದಲ್ಲಿ ಏನೇನು ವೈಫಲ್ಯಗಳಾಗ್ತಿದೆ, ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆನೇ ಇಷ್ಟುದ್ದ ಮಾತಾಡ್ತಾರೆ. ಅಲ್ಲಿ ಸಂಸತ್ನಲ್ಲಿ ಡಿಸ್ಕಷನ್ಗಳಾಗಬೇಕಂತಂದ್ರೆ ಅಲ್ಲಿ ಕೂತ್ಕೊಂಡು ಬಿಜೆಪಿನವ್ರ ಸರ್ಕಾರದವರು ದೇಶದಲ್ಲಿ ಇವತ್ತಿನ ದಿವಸ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ. ಅವ್ರು ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಆಗಿದ್ದ ಕಾಲದಲ್ಲಿ ಹೇಳ್ಕೊಂಡು ಅವ್ರ ವೈಫಲ್ಯಗಳ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಇದು ಹೇಗಾಗಿದೆ ಅಂತಂದ್ರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಆಪಾದನೆಗಳು ಮಾಡ್ಕೋತಾರೆ ಅಷ್ಟೇ. ಈ ಹಿಂದೆ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ ಅಂತ ಇವ್ರು ಹೇಳೋದು, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಿಮ್ಮ ಸರ್ಕಾರ ಏನಾಗ್ತಿದೆ ಅಂತ ಹೇಳಿ, ಇವತ್ತಿನ ದಿವಸ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾರೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಇವ್ರೇನೋ ಒಂದು ಹೇಳ್ತಾರೆ, ಅವರೇನೋ ಒಂದು ಹೇಳ್ತಾರೆ, ಇದಕ್ಕೆ ವಿಷಯಾಂತರ ಆಗುತ್ತೆ ಅಷ್ಟೇ. ಡಿಬೇಟ್ ಚರ್ಚೆಗಳೇ ಆಗೋದಿಲ್ಲ. ಈ ಚರ್ಚೆಗಳು ಯಾವಾಗ್ಲೂ ಸಕ್ರಮವಾಗಿ ಆಗಲ್ಲೋ ಅದುವರೆಗೂ ರಾಜ್ಯದ ಅಭಿವೃದ್ಧಿ ಆಗೋದಿಲ್ಲ. ಜನರ ಗಮನ ಹರಿಸೋ ಹಾಗೆ ಅಭಿವೃದ್ಧಿ ಅಂತ ಒಂದು ಚರ್ಚೆಗಳಾಗಬೇಕು, ಸ್ಪೆಸಿಫಿಕ್ ಆಗಿ ಚರ್ಚೆಗಳಾಗಬೇಕು. ನೀವು ಬಹಳಷ್ಟು ಹೇಳ್ತಿರ್ಬೇಕಾದ್ರೆ ಈ ಅವಘಡ ಬಗ್ಗೆನೂ ಮಾತಾಡ್ತಾ ಇದ್ರಿ. ಇವಾಗ ನೆನ್ನೆ ಚಿತ್ರದುರ್ಗದಲ್ಲಿ ಅವಘಡ ಆಯ್ತು, ಅದಕ್ಕೆ ಸರ್ಕಾರದ ಪಾತ್ರ ಏನೂ ಇಲ್ಲ, ಅದೊಂದು ಆಕ್ಸಿಡೆಂಟ್ ಅಷ್ಟೇ. ಆದರೆ ಸರ್ಕಾರದ ಪಾತ್ರ ಆಗಿ ಒಂದು ಅವಘಡ ಆಗಿದ್ದು ಏನು ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವಘಡ. ಅವತ್ತಿನ ದಿವಸ ನೋಡಿ, ಯಾವತ್ತಾದ್ರೂ ಒಂದು ಕ್ರಿಕೆಟ್ ಒಂದು ಏನಾದರೂ ಒಂದು ಆಯೋಜನೆ ಮಾಡಬೇಕು ಅಂದ್ರೆ ಸರ್ಕಾರದಲ್ಲಿ ಬರ್ತಿತ್ತಾ? ಇಲ್ಲ. ಇವತ್ತಿನ ದಿವಸ ಏನಾಯ್ತು ಅಂದ್ರೆ ಆ ಅವಘಡ ಆಗಿದ್ದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಅವತ್ತು ಕಾಂಗ್ರೆಸ್ನ ಮಂತ್ರಿಗಳು, ಶಾಸಕರು ಅವ್ರ ಮಕ್ಕಳ ಜೊತೆ ಕ್ರಿಕೆಟರ್ ಜೊತೆ ಸೆಲ್ಫಿ ಫೋಟೋ ಇಡ್ಸ್ಕೊಳ್ಳಿಕ್ಕೆ ಅವ್ರು ಮಾಡಿದ ಗೊಂದಲದಲ್ಲಿ ಇಷ್ಟೊಂದು ಆಗಿದೆ ಅಷ್ಟೇ. ಆಮೇಲೆ ಇವತ್ತು ಹೇಳ್ತಾರೆ ಅವತ್ತಿನ ದಿವಸ ರಾಜಕೀಯದಿಂದಾಗಿ ಕ್ರಿಕೆಟ್ ಬಲಿ ಆಗ್ತಾ ಇದೆ ನೋಡಿ. ಇವಾಗ ನಿನ್ನೆ ವಿಜಯ್ ಹಜಾರೆ ಟ್ರೋಫಿ ಎಲ್ಲ ಕಡೆ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡಿಬೇಕಾಗಿತ್ತು. ಯಾರು ಪ್ರೇಕ್ಷಕರು ಇಲ್ದೇನೆ ನಾವು ಮ್ಯಾಚ್ ನಡೆಸ್ಕೋತೀವಿ ಅಂತಂದ್ರು ಗೃಹ ಇಲಾಖೆ ಪರ್ಮಿಷನ್ ಇರಲಿಲ್ಲ. ಮುಂಚೆ ಯಾವತ್ತು ಕ್ರಿಕೆಟ್ ಮ್ಯಾಚ್ ಗೃಹ ಇಲಾಖೆವರೆಗೂ ಹೋಗ್ಬೇಕಾಗಿರ್ಲಿಲ್ಲ. ಇದು ಕ್ರಿಕೆಟ್ ಅಕಾಡೆಮಿ BCCI ಅಥವಾ KCA ಪೊಲೀಸ್ನವ್ರು ಪರ್ಮಿಷನ್ ಕೇಳ್ತಿದ್ರು, ಪೊಲೀಸ್ನವ್ರು ಒಂದು ಪರ್ಮಿಷನ್ ಕೊಡ್ತು, ನಡ್ಕೊಂಡು ಹೋಗ್ತಾ ಇದ್ರು. ಯಾವುದೇ ಒಂದು ಪ್ರೇಕ್ಷಕರು ಇಲ್ದೇನೆ ನಾವು ನಿನ್ನೆ ಒಂದು ಮ್ಯಾಚ್ ನಡೆಸ್ತೀವಿ ಅಂತಂದ್ರು KCA ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಸರ್ಕಾರಕ್ಕೂ ಇದಕ್ಕೆ ಏನು ಸಂಬಂಧ ಇದೆ? ಇವು ಮೊನ್ನೆ ತಾನೇ ಚುನಾವಣೆ ಆಯ್ತು, ವೆಂಕಟೇಶ್ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ನಾವು IPL ಅವಕಾಶ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾಯ್ತು, ಇವೆಲ್ಲ ನೋಡಿದೆ. ಆದ್ರೆ ವಿಜಯ್ ಮ್ಯಾಚ್ ಯಾಕೆ ಪರ್ಮಿಷನ್ ಸಿಕ್ಕಿಲ್ಲ? ಸರ್ಕಾರ
ಸರ್ಕಾರ ಇದರಲ್ಲಿ ಸರ್ಕಾರದ ಪಾತ್ರ ಏನು? ಒಂದು ಕ್ರಿಕೆಟ್ ಮ್ಯಾಚ್ ನಡೆಯೋಕೆ ಬೇಡ ಅನ್ನೋದು ಸರ್ಕಾರದ ಕೆಲಸ ಏನಲ್ಲಿ? ಸರ್ಕಾರ ಅಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಏನ್ ಹೇಳ್ತಾರೆ ನಮ್ಮ ಬಗ್ಗೆ ವಿಚಾರವಾಗಿ ಇವರು ಆಮ್ ಆದ್ಮಿ ಬಗ್ಗೆ ಉತ್ತರ ಕೊಡ್ತೀವಿ ಅಂತ ಬಿಜೆಪಿನವ್ರು ಹೇಳ್ತಾ ಇದ್ರು. ಅವ್ರು ಯಾವ್ದಾದ್ರೂ ಒಂದೇ ಒಂದು ಧರಣಿ ಆಗ್ಲಿ, ಒಂದು ಹೋರಾಟ ಆಗ್ಲಿ ತಾರ್ಕಿಕ ಅಂತಿಗೆ ತಗೊಂಡೋಗಿದಾರ? ಮಾತಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಅಂತ. ನಾವು ಹೌದು, ಅವತ್ತಿನ ದಿವಸ ನ್ಯೂಸ್ ಹೊರಗಡೆ ಬಂದಾಗ ಸುದ್ದಿ ಮಾಡಿದ್ರು. ಆಮೇಲೆ ಏನಾಯ್ತು? ತಣ್ಣಗಾಗೋಯ್ತು. ಮುಡ ಹಗರಣ ಬಂತು, ಏನಾಯ್ತು? ಅದು ಸುಮ್ಮನೆ ಆಗೋದ್ರು. ಈಗ ಅದನ್ನ ತಾರ್ಕಿಕ ಅಂತ ಅವರು ರೆಡಿ ಆಗಿಲ್ಲ. ಅದರ ಬಗ್ಗೆ ಇವರು ಜಾಣ ಮೌನ ವಹಿಸಿದ್ದಾರೆ. ಇವಾಗ ಇತ್ತೀಚೆಗೆ ನೋಡಿ ಬಹಳಷ್ಟು ಜನ ರೈತರು ಹೋರಾಟಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ತಾರ್ಕಿಕ ಅಂತ ಕಂಡಿದ್ಯಾ? ಇಲ್ಲ. ಈ ಕಬ್ಬು ಬೆಳೆಗಾರರಿಗೆ ಅಂತ ಹೇಳ್ಬಿಟ್ಟು ಒಂದು ಬೆಳಗಾಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೋಗಿದ್ದಕ್ಕೆ ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ನಿಮ್ಮ ರಾಜ್ಯಾಧ್ಯಕ್ಷರು ಸಕ್ರಮ ಕೆಲಸ ಮಾಡಿದ್ರೆ ಇವತ್ತಿನ ದಿವಸ ನಮ್ಮ ರಾಜ್ಯ ಇನ್ನೆಲ್ಲ ಇರ್ತಾ ಇತ್ತು. ಇವತ್ತಿನ ದಿವಸ ನೋಡಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು 2.5 ವರ್ಷ ಆಯ್ತು. ಡಿ ಕೆ ಶಿವಕುಮಾರ್ ಅವರೇ ಅದಕ್ಕೆ ಇಲ್ಲಿ ಉಸ್ತುವಾರಿಗಳು. ಇವತ್ತಿಗೂ ರಸ್ತೆ ಗುಂಡಿಗಳು ಹಂಗೆ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿ ಬಹಳಷ್ಟು ಜಿಲ್ಲೆಗಳಲ್ಲಿ ಬಹಳಷ್ಟು ನಷ್ಟ ಆಗಿದೆ. 6 ತಿಂಗಳಾಗೋಗಿದೆ, ಇವತ್ತಿನೂ ಪರಿಹಾರ ಸಿಕ್ಕಿಲ್ಲ. ಇನ್ನು 3-4 ತಿಂಗಳಲ್ಲಿ ಮತ್ತೆ ಮೇ ಜೂನ್ ಮತ್ತೆ ಮಳೆ ಶುರು ಆಗುತ್ತೆ. ಅವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅವ್ರು ಬಿದ್ದೋಗಿರೋ ಮನೆಗಳು ಕಟ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ. ಅವ್ರಿಗೆ ಪರಿಹಾರ ಕೊಡೋದು ಯಾವಾಗ? ಇಂಥ ಸಾವಿರಾರು ಸಮಸ್ಯೆಗಳಿದಾವೆ. ಇದ್ರ ಬಗ್ಗೆ ದನಿ ಅಂತ ಬಿಜೆಪಿನವರು ತಯಾರಿಲ್ಲ. ಇವರು ಜಾಣ ಮೌನ ವಹಿಸ್ಬಿಟ್ಟು ಪರಿಹಾರ ಕೊಟ್ಟಿದ್ದೀವಿ. ಪರಿಹಾರ ಎಲ್ಲರಿಗೂ ಸಿಕ್ಕಿಲ್ಲ ಸರ್. ಕೊಟ್ಟಿದ್ದೀವಿ ಸರ್. ನೋಡಿ ಸರ್, 5,000 ಕೋಟಿ ಪ್ಯಾಕೇಜ್ ನಮ್ಮ ಸರ್ಕಾರ ಆನೆ ಹೊಟ್ಟೆಗೆ ಮಜ್ಜಿಗೆ ಕೊಟ್ಟಾಗಿದೆ. ಕೇಂದ್ರ ಸರ್ಕಾರ 384 ಕೋಟಿ ರೂಪಾಯಿ ಮಾತ್ರ ನಮಗೆ. ಕೇಂದ್ರ ಸರ್ಕಾರದ ಬಗ್ಗೆ ಬಿಡಿ, ನೀವು ಮಾಡಿದ್ದೇನೆ. ತೆರಿಗೆ ಕಟ್ಟಿದ್ದಾರೋ ಅವರು? ನೀವು ಮಾಡೋದು ನೋಡಿ. ಇವರು ಒಂದು ನಿಮಿಷ. ಈಗ ಬಜೆಟ್ ಅಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ? ರಾಯಚೂರಿಗೆ ಹೆಂಚು, ಕಲ್ಯಾಣ ಕರ್ನಾಟಕಕ್ಕೆ 7,700 ಕರ್ನಾಟಕಕ್ಕೆ ಬಂದ್ರಲ್ಲ, ಒಂದು ಯೋಜನೆ ಶಂಕುಸ್ಥಾಪನೆ, ಒಂದು ಯೋಜನೆ ಉದ್ಘಾಟನೆ ಯಾವ್ದು ಮಾಡಿದ್ದಾರೆ ಸರ್? ನೀವು ಭಾರತ ದೇಶದವ್ರು ಬರೀಬೇಡಿ. ನಾವು ಕನ್ನಡಿಗರಾದ್ರು ಒಕ್ಕೂಟ ವ್ಯವಸ್ಥೆ ಇದೆ, ಒಕ್ಕೂಟ ವ್ಯವಸ್ಥೆ ಇದೆ. ನೋಡಿ, ನಾನು ಸ್ಪೆಸಿಫಿಕ್ ಕ್ವಶನ್ ಕೇಳಿದೆ. ಸೋಷಿಯಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಗೆ ತಟ್ಟೆ ಲೋಟ ಕೊಡೋಕ್ಕಾಗಲ್ಲ. ಯಾರು ತಪ್ಪು ಮಾಡಿದಾನ ಅದ್ರ ಮೇಲೆ ಕ್ರಮ ತಗೊಳ್ಳುವಂತ ಕ್ರಮ ತಗೋತೀರಾ? ಎಲ್ಲಾ ನೋಡಿ, ಸರ್ಕಾರದ ಏನೇ ಅನ್ಯೂನ ವೈಫಲ್ಯಗಳಿದ್ರು ಅದನ್ನ ಒಂದು ಅಧಿಕಾರಿ ತಲೆ ಕಟ್ತಾರ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇವ್ರು ಮಾಡೋದು. ಅಧಿಕಾರಿ ಮಾಡಿದ್ದು ಒಂದು ಅಧಿಕಾರಿ ನಿಮ್ಮ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಏನ್ ನೋಡ್ರಿ, ಮಾದೇವಪ್ಪ ಅವರು ಓಪನ್ ಆಗಿ ಬಂದು ಹೇಳಿದ್ರೆ ಹೌದು ನಾವು ಇನ್ನೂ ಕೊಟ್ಟಿಲ್ಲ, ಕೊಡ್ತೀವಿ. ಹಂಬಲ್ ರಿಕ್ವೆಸ್ಟ್ ಸರ್, ನಿಮ್ಮ ಧ್ವನಿಗೆ ನಾನು ಧ್ವನಿಗೂಡಿಸ್ತಾ ನೋಡಿ, ಸಮಸ್ಯೆಗಳು ಇಷ್ಟಿದ್ದಾವೆ. ನಾವು ಒಂದೇ ವಿಚಾರನ 100 ದಿನ ಚರ್ಚೆ ಮಾಡಿ ನೀವು ಅವ್ರಿಗೂ ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. ನಾನು ಕಾಂಗ್ರೆಸ್ನಾಗಿ ಸರ್ ಬೇರೆ ವಿಚಾರ, ನಮ್ಮನ್ನು ಎಚ್ಚರಿಸಿ, ನಮ್ಮನ್ನು ಪ್ರಶ್ನೆ ಮಾಡಿ. ವಿರೋಧ ಪಕ್ಷದವರು ನಮ್ಮ ತಪ್ಪುಗಳು ನೀವು ಹೇಳಿ, ನೀವು ಎಚ್ಚರಿಸಲಿಕ್ಕೆ ಇರೋದು. ಅವರಿಗೊಂದು ಹೇಳಿದ್ದಾರೆ, ಯಾರೋ ತಟ್ಟೆ ಲೋಟ ದಿಂಬು ಮಾಡಬಾರ್ದು. ಯಾಕೆ ಅಂತಂದ್ರೆ ಅದು ಅವನು ಯಾರು ಮಾಡಿದಾನೆ ಅವನ ಮೇಲೆ ಕ್ರಮ ಆಗಬೇಕು. ಅದು ಅದರಿಂದ ಇಡೀ ರಾಜ್ಯದಲ್ಲಾಗಿದೆ ಸ್ವಾಮಿ, ಡೆಫಿನೆಟ್ಲಿ ರಾಜ್ಯದಲ್ಲಾಗಿದೆ ಇದು ಸಮಸ್ಯೆ. ನೀವು ಹೇಳಿದಂತ ಖಂಡಿತವಾಗ್ಲೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮುಚ್ಚುವಂತ ಕೆಲಸ ನಾವು ಮಾಡ್ತೀವಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡಿ ಹೋಗ್ಲಿ. ರಸ್ತೆ ಗುಂಡಿಗಳು ಏನಾಗಿದೆ? ಗುಂಡಿಗಳನ್ನ ಮುಚ್ಚಿದೀವಿ ಸರ್. ಫೆಬ್ರವರಿ ಮಾರ್ಚ್ ಗೃಹಲಕ್ಷ್ಮಿ ಹಣ ಮುಟ್ಟಿಲ್ಲ, ಏನ್ ಮಾಡ್ತೀರಿ? ಎಸ್ ನರಸಿಂಹಮೂರ್ತಿ ಸರ್, ಈಗ ಸಹಜವಾಗಿ ಈ ರೀತಿ ಚರ್ಚೆ, ಈಗ ಡಿ ಕೆ ಶಿವಕುಮಾರ್ 2 ದಿನ ಬಹಳ ಅಬ್ಬರದಿಂದ ಮಾತನಾಡಿದರು, ಒಪ್ಪಂದ ಆಗಿದೆ ಅಂತ ಹೇಳಿದರು. ಸಡನ್ಲಿ ರಾಹುಲ್ ಗಾಂಧಿ ಮೀಟ್ ಆಗದೇ ಇದ್ದಾಗ ಸೈಲೆಂಟಾಗಿ ನಾನು ಕಾರ್ಯಕರ್ತನಾಗಿರ್ತೇನೆ, ಪಕ್ಷ ಕಟ್ಟಿದ್ದೇನೆ, ಕಸ ಗುಡಿಸ್ತೀನಿ ಅಥವಾ ಗುಡಿಸಿದ್ದೇನೆ, ಬಟ್ ಈಗ ಇದ್ದಕ್ಕಿದ್ದ ಹಾಗೆ ನಾನು ಬೇರೆಯವರ ಥರ ವೇದಿಕೆಯಲ್ಲಿ ಬಂದು ಭಾಷಣ ಮಾಡಲ್ಲ ಅಂತೇಳಿ ಯಾರಿಗೆ ಗೂಗ್ಲಿ ಹಾಕಿದ್ರು? ಆಮೇಲೆ ಈ ಜನವರಿ 15 ಆದ ನಂತರ ಏನಾದರೂ ಪ್ಲಾನ್ ಇದೆಯಾ ಸರ್? ಇವ್ರದ್ದು ಅವತ್ತಿಂದನೂ ಇದೇ ನಡೀತಾ ಬರ್ತಾ ಇದೆ. ಅಭಿವೃದ್ಧಿ ವಿಚಾರಗಳು ಎಲ್ಲಿ ಬಂದ್ಬಿಡ್ತಾವೋ ಮುನ್ನೆಲೆಗೆ, ಮಾಧ್ಯಮಗಳಲ್ಲಿ ಬೆಳಿಗ್ಗೆ ಎದ್ದು ಅದನ್ನೇ ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಇವರು ಈ ನಾಟಕಗಳು ಮಾಡ್ತಾ ಇರೋದು. ಅದ್ರ ಜೊತೆಗೆ ಆಯ್ತಪ್ಪ ಇವಾಗ ನಿಮಗೆ ಬೇಡ ತಾನೆ ಅಭಿವೃದ್ಧಿ ಆಗಲಿ ರಾಜ್ಯ ಅಂತ ಅಂದ್ಬಿಟ್ಟು ಸುಮ್ಮನೆ ಇರಬೇಕಲ್ಲ ರಾಜ್ಯಾಧ್ಯಕ್ಷರು ಅವರು. ಹೈಕಮಾಂಡ್ ಅಂತೂ ಅಸಮರ್ಥ ಹೈಕಮಾಂಡ್. ಅವಲ್ಲೇ ಅವರು ದರ್ಶನ್ ಅವರು ಒಂದು ಮಾತಾಡಿದ್ರು, ನಿಮ್ಮ ಹೈಕಮಾಂಡ್ ಅಸಮರ್ಥ ಅಂದಕ್ಕೆ ನಿಮ್ದು ಪದ್ಮನಾಭನಗರ ಹೈಕಮಾಂಡ್ ಅಲ್ಲ ರೀ ನಮ್ದು. ನಮ್ಮ ಪದ್ಮನಾಭನಗರ ಹೈಕಮಾಂಡ್ಗೆ
ಅಲ್ಲಿಗೆ ನೀವು ಬಂದಿದ್ದು. ವೇಣುಗೋಪಾಲ್ ಅವರು ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪದ್ಮನಾಭ ನಗರ ಮನೆಗೆ ಬಂದಿದ್ದು. ನಮ್ದು ಆ ಕೆಪಾಸಿಟಿ ಇರೋ ನಮ್ದು ಹೈಕಮಾಂಡ್, ಆ ತಾಕತ್ ಕೇಳಿಸ್ಕೊಳ್ರಿ. ನೀವು ಬೇರೆ ಹೇಳ್ಬೇಡ್ರಿ, ನಿಮ್ದು ಹೇಳ್ರಿ. ಇನ್ನೊಂದು ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು 3 ಸರಿ ಸೋತಿದ್ದಾರೆ, ಆದ್ರೂ ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಾವು ಜನಸೇವೆ ಮಾಡಕ್ ಬಂದಿರೋದು 3 ಸರಿ ಅಲ್ಲ, 30 ಸರಿ ಸೋತ್ರು ಜನರ ಮಧ್ಯೆ ಇರ್ತೀವಿ. ಲೂಟಿ ಹೊಡಿಯಕ್ ಬಂದಿಲ್ಲ. ಇಡೀ ರಾಜ್ಯದಲ್ಲಿ ಲೂಟಿ ಹೊಡೆದು ನಂಬರ್ 1 ಶಾಸಕ ಅನ್ಸ್ಕೊಳಕ್ ಬಂದಿಲ್ಲ ಇಲ್ಲಿ ದರ್ಶನ್ ಅವರೇ. ನಾವು ಜನಸೇವೆ ಬಂದಿಲ್ಲ. ನಾವು ನೋಡಿ ಮಧ್ಯ ಮಾತಾಡ್ರಿ, ನಿಮಗ್ ಬಂದ ಮಾತಾಡಿ, ಕೇಳಿಸ್ಕೊಳ್ರಿ. ನಿಮ್ ವಿಚಾರ ಬಂದ ಮಾತಾಡಿ, ನಿಮ್ಗೆ ಅವಕಾಶ ನನ್ನ ಕೊನೆಯ ಪ್ರಶ್ನೆ ದರ್ಶನ, ಒಂದು ಕುತೂಹಲಕಾರಿ ಪ್ರಶ್ನೆ. ಈಗ ನಾನು ಮಾತಾಡಿದಾಗ ಅವ್ರು ಮಾತಾಡ್ಬಾರ್ದು. ನಾನು ಕಂಪ್ಲೀಟ್ ಸಮಯ ಇಲ್ಲ, ಏನು ಕ್ವಿಕ್ ಆಯ್ತು. ನಾನು ಹೇಳೋದಿಷ್ಟೇ ಸ್ವಾಮಿ, ನಾವು ಜನಸೇವೆ ಮಾಡಕ್ ಬಂದವರು. ನಮಗೆ ಗೆಲುವು ಸೋಲು ಮುಖ್ಯ ಅಲ್ಲ, ನಾವು ಜನರ ಮಧ್ಯೆ ಇರ್ತೀವಿ, ಇತಿಹಾಸ ನಿರ್ಮಿಸ್ತೀವಿ. ನಾವು ನಿಮ್ಮ ತರ ಮನೆ ಬಾಗಿಲಿಗೆ ಗೇಟ್ ಹಾಕೊಂಡು ಕೂತ್ಕೊಳ್ಳಲ್ಲ. ಪ್ರತಿದಿನ ಇವತ್ತು ಅಧಿಕಾರ ಇಲ್ಲ ಅಂತಂದ್ರು 1000 ಜನ ಕುಮಾರಣ್ಣ ಮನೇಲಿದ್ದಾರೆ ಅಂತಂದ್ರೆ ಬರ್ತಾರೆ. ಆ ವಿಶ್ವಾಸನೇ ನಾವು ನಮ್ಮ ನಾಯಕರು, ನಮ್ಮ ವರಿಷ್ಠರು ದೇವೇಗೌಡರು ಮನೆ ಸ್ವಾಮಿ ಮಧುಗಿರಿಗೆ ಮನೆ ಮಗಳು ಅಂದ ಅನಿತಕ್ಕ ಒಂದಿನ ಕಾಲಿಡ್ಲಿಲ್ಲ. ನೀವ್ ಹೇಳ್ತೀರಾ, ದರ್ಶನ, ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಸಿಗ್ತಾರೆ, ಡಿ ಕೆ ಶಿವಕುಮಾರ್ಗೆ ಯಾವಾಗ ಸಿಗ್ತಾರೆ? ಕ್ವಿಕ್ ಆಗಿ 30 ಸೆಕೆಂಡ್ ಸಿಗ್ತಾರ ಇಲ್ಲ? ಸಿಗ್ತಾರ ಇಲ್ಲ? ಸೋನಿಯಾ ಗಾಂಧಿ, ಸಿಗ್ತಾರ ಇಲ್ಲ? ಎಲ್ಲರೂ ಸಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಆ ಫೋಟೋನು ಹಾಕಿ ಸರ್, ಹಾಕಿ. ನಮ್ಮ ಹೈಕಮಾಂಡ್ ಯಾವತ್ತೂ ಒಂದು ಕುಟುಂಬ ಇದ್ದಾಗೆ ಖಂಡಿತವಾಗ್ಲೂ ಅವರಿಗೆ ಪ್ರತಿಯೊಬ್ಬರು ಸಿಗ್ತಾ ಇದ್ದಾರೆ. ಇದು ಮಾಧ್ಯಮಗಳ, ವಿರೋಧ ಪಕ್ಷಗಳ ಊಹಾಪೋಹ ಅಷ್ಟೇ. ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ರಾಜ್ಯದಲ್ಲಿ ಈ ರೀತಿಯ ಕಿತ್ತಾಟ ಏನೇ ಇದ್ರೂ ಕೂಡ ಅಂತಿಮವಾಗಿ ಈಗ ಸ್ಪಷ್ಟ ಬಹುಮತ ಇದೆ. ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಪರಮೇಶ್ವರ್, ಯಾರು ಬೇಕಾದರೂ CM ಆಗ್ಬೋದು, ಅದು ಮ್ಯಾಟ್ರ್ ಆಗೋದಿಲ್ಲ. ಕೊನೆಗೆ ಮ್ಯಾಟ್ರ್ ಆಗೋದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿದೆಯಾ ಇಲ್ಲ ಅಂತೇಳಿ. ಜನ ಮಾತನಾಡ್ತಾ ಇರುವಂಥದ್ದು ಗ್ಯಾರಂಟಿಯ ಮೇಲೆ ಈ ಸರ್ಕಾರ ನಡೀತಾ ಇದೆ, ಕಿತ್ತಾಟದ ಮೇಲೆ ಈ ಸರ್ಕಾರ ನಡೀತಾ ಇದೆ, ಬಿಟ್ಟರೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತೇಳಿ. ಬಟ್ ನಾಳೆ ಒಂದು ಮಹತ್ವದ ಸಭೆ ಇದೆ, ಆ ಸಭೆಯಲ್ಲಿ ಏನಾದರೂ ಅಂತಿಮ ನಿರ್ಣಯ ತೆಗೆದುಕೊಂಡು ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಚರ್ಚೆಯನ್ನು ಇಲ್ಲೇ ನಾಂದಿ ಹಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇನ್ನು ಉಳಿದಿರುವಂಥ ಅವಧಿಗೆ ಹಿಂಗೆ ಮಾಡ್ಕೊಂಡು ಹೋದರೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೋದಿಲ್ಲ. ನೋಡೋಣ, ಇನ್ಮೇಲೆ ಆದರೂ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.